ಆತ್ಮೀಯ ತರಬೇತಿದಾರರೇ, ಈ ದಿನದ ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. Dear student, in the last class we discussed about the use of and the applications of screwdrivers and spanners. Today we will discuss another new topic, that is power tools. ಈ ದಿನದ ತರಗತಿಯಲ್ಲಿ ಪವರ್ ಟೂಲ್ಸ್ ಗಳ ಬಗ್ಗೆ ನಾವು ಮನನ ಮಾಡಿಕೊಳ್ಳೋಣ. ಈ ಪವರ್ ಟೂಲ್ಸ್ ಟಾಪಿಕ್ನಲ್ಲಿ ನಾವು ಏನನ್ನ ಅರ್ಥೈಸ್ಕೋಬೇಕು, ಯಾವ್ಯಾವ ವಿಷಯಗಳನ್ನ ತಿಳ್ಕೊಳ್ಬೇಕು, ಆಬ್ಜೆಕ್ಟಿವ್ಸ್ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮತ್ತೆ at the end of this lesson, what does power tools mean? Power tools ಅಂದ್ರೆ ಏನು? ಪವರ್ ಟೂಲ್ ಅದಕ್ಕೆ ಸಂಬಂಧಪಟ್ಟಂತೆ ಟಾರ್ಕ್ ಮತ್ತೆ ಟಾರ್ಕ್ ರೇಂಜ್, what are all the care and maintenance of power tool. ಈ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ. ಮಕ್ಕಳೇ, ವಾಟ್ ಡಸ್ ಪವರ್ ಟೂಲ್ಸ್ ಮೀನ್? ಪವರ್ ಟೂಲ್ ಅಂದ್ರೆ ಏನು? ಈಗಾಗಲೇ ನೀವು ಜನರಲ್ ಆಗಿ ಹ್ಯಾಂಡ್ ಟೂಲ್ಸ್ ಅನ್ನ ಯೂಸ್ ಮಾಡ್ತೀವಿ. ಸರ್ವಿಸ್ ಸಂದರ್ಭದಲ್ಲಿ ನೀವು ನೋಡಿದ್ರಿ, ಸ್ಕ್ರೂ ಡ್ರೈವರ್ಸು, ಸ್ಪ್ಯಾನರ್ಸು, ರೆಂಚಸ್ಸು, ಬೇರೆ ಬೇರೆ ಅಪ್ಲಿಕೇಶನ್ಗೆ ನಾವು ಮ್ಯಾನ್ಯುವಲ್ ಆಗಿ ಬಳಸ್ತಕ್ಕಂಥದ್ದು. ಏನನ್ನ? ಪವರ್ ಟೂಲ್ಸ್ ಅನ್ನ ಮ್ಯಾನ್ಯುವಲ್ ಆಗಿ ನಾವೇನ್ ಮಾಡ್ತೀವಿ, ಬಳಸ್ತಾ ಹೋಗ್ತೀವಿ. ಹೌದಲ್ವೇ? ಎಲ್ಲವನ್ನ ಅಂದ್ರೆ ಪವರ್ ಟೂಲ್ಸ್ ಅಲ್ಲಿ ಬರೋಕ್ಕಿಂತ ಹಿಂದೆ ನಾವೇನು ಹಿಂದೆ ನಾವು ನೋಡಿರ್ತಕ್ಕಂಥದ್ದು ಹ್ಯಾಂಡ್ ಟೂಲ್ಸ್ ಅನ್ನ ಮ್ಯಾನ್ಯುವಲ್ ಆಪರೇಟ್ ಮಾಡ್ತಾ ಇದ್ವಿ. ಈಗ ನಾವು ಎತ್ತಕ್ಕೆ ಬಂದಿದ್ದೀವಿ, ಪವರ್ ಟೂಲ್ಸ್ ಬಂದಿದ್ದೀವಿ. ಹಂಗಂದ್ರೆ ಏನು? ಪವರ್ ಟೂಲ್ಸ್ ಅಂದ್ರೆ power tool is a device that is activated by the power source. Apart from manual labor, there are various types of power tools. Example, electric screwdriver, hammer drills, and parts screw guns, like that. Power tool ಅಂದ್ರೆ ಇದು ಒಂದು ಡಿವೈಸ್ which is activated by power source. ಇದು activated, it is activated by power source apart from manual labor. ಅಂದ್ರೆ ಇಲ್ಲಿ ಕೂಡ ಲೇಬರ್ ಬೇಕು, ಆದ್ರೆ ಇದನ್ನ ಆಕ್ಟಿವೇಟ್ ಮಾಡ್ಲಿಕ್ಕೆ, ಇದನ್ನ ರನ್ ಮಾಡ್ಲಿಕ್ಕೆ ನಾವು ಒಂದು ಪವರ್ ಸೋರ್ಸ್ ಅನ್ನ ಬಳಸ್ತೀವಿ. ದಟ್ ಪವರ್ ಸೋರ್ಸ್ ಐದರ್ ಎಲೆಕ್ಟ್ರಿಕ್ ಆರ್ ನ್ಯೂಮ್ಯಾಟಿಕ್ಸ್, ಯಾವುದಾದ್ರೂ ಮೂಲಗಳು ಆಗಿರುತ್ತೆ. ಸಾಮಾನ್ಯವಾಗಿ ಯಾವ್ಯಾವ ಪವರ್ ಟೂಲ್ಸ್ ಅನ್ನ ನಾವು ಬಳಸ್ತೀವಿ ಅಂದ್ರೆ, ಎಲೆಕ್ಟ್ರಿಕ್ ಸ್ಕ್ರೂ ಡ್ರೈವರ್, ಸ್ಕ್ರೂ ಅನ್ನ ಟೈಟ್ ಮಾಡ್ಲಿಕ್ಕೆ ಎಲೆಕ್ಟ್ರಿಕ್ ಸ್ಕ್ರೂ ಡ್ರೈವರ್ ಗನ್ ತರ ಇರುತ್ತೆ, ತೋರಿಸ್ತೀನಿ ಮುಂದೆ. ಹ್ಯಾಮರ್ ಡ್ರಿಲ್ಸ್, ಪಾಟ್ ಸ್ಕ್ರೂ ಗನ್ಸ್ ಅಂದ್ರೆ ಸ್ಕ್ರೂ, ನಟ್, ಬೋಲ್ಟ್ ಇವುಗಳನ್ನ ಟೈಟ್ ಮಾಡ್ಲಿಕ್ಕೆ, ಲೂಸ್ ಮಾಡ್ಲಿಕ್ಕೆ, ಪ್ರಾಪರ್ ಟಾರ್ಕ್ಗೆ ಸಂಬಂಧಪಟ್ಟಂಗೆ ನಾವೇನನ್ನ ಬಳಸ್ತೀವಿ, ಈ ಪವರ್ ಟೂಲ್ಸ್ ನ ಮಕ್ಕಳೇ ಬಳಸ್ತೀವಿ. ದ ಟೂಲ್ಸ್ ಯೂಸ್ಡ್ construction and several do-it-yourself jobs such as production, assembly, packing and maintenance. ಈ ಪವರ್ ಟೂಲ್ಸ್ ಅನ್ನ ನಾವು ಎಲ್ಲೆಲ್ಲಿ ಬಳಸ್ತೀವಿ? ಬೇರೆ ಬೇರೆ ಸೆವರಲ್ ಜಾಬ್ಸ್ ನಲ್ಲಿ ನಾವು ಇದನ್ನ ಬಳಸ್ತೀವಿ. ಲೈಕ್ ಪ್ರೊಡಕ್ಷನ್ಸ್ ಅಲ್ಲಿ ಬಳಸ್ತೀವಿ, ಅಸೆಂಬ್ಲಿಯಲ್ಲಿ ಬಳಸ್ತೀವಿ, ಪ್ಯಾಕಿಂಗ್ ಮಾಡುವಾಗ ಬಳಸ್ತೀವಿ, ಮೈಂಟೆನೆನ್ಸ್ ನಲ್ಲಿ ಬಳಸ್ತೀವಿ. ಮೈಂಟೆನೆನ್ಸ್ ಅಂದ್ರೆ ದಟ್ ಮೀನ್ಸ್ ರಿಪೇರ್. ಮೈಂಟೆನೆನ್ಸ್ ನಲ್ಲಿ ನಾವು ಬಳಸ್ತೀವಿ. They are available in multiple sizes and shapes and are simple to operate. A very reliable manufacturer makes sure that their power tools are marked under the rules and regulations of OSHA standards. ಈ ಪವರ್ ಟೂಲ್ಸ್ ಏನಿದೆ ಮಕ್ಕಳೇ, ಬರೀ ಒಂದು ಪರ್ಟಿಕ್ಯುಲರ್ ಸೈಜ್ ಅಲ್ಲ, ಬೇರೆ ಬೇರೆ ಸೈಜ್ ಇದೆ. ನೀವು ಯಾವ ರೀತಿ ಸ್ಪ್ಯಾನರ್ಸ್ ಅನ್ನ ನೀವು ಬೇರೆ ಬೇರೆ ಸೈಜಸ್ಗೆ ಬೇರೆ ಬೇರೆ ಸ್ಪ್ಯಾನರ್ ಸಿಗ್ತಾ ಇತ್ತು, ಬೇರೆ ಬೇರೆ ಸ್ಕ್ರೂಗೆ ಬೇರೆ ಬೇರೆ ಸ್ಕ್ರೂ ಡ್ರೈವರ್ ಸೈಜ್ ಸಿಗ್ತಾ ಇತ್ತು, ಆ ರೀತಿ ಪವರ್ ಟೂಲ್ಸ್ ಕೂಡ ಆ
according to the size and shape, and also it is simple to operate. ಮತ್ತೆ ಈ ಪವರ್ ಟೂಲ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕಂಪನಿಗಳೇನಿದೆ, ಆ ಕಂಪನಿಗಳು OSHA ಸ್ಟ್ಯಾಂಡರ್ಡ್ ಪ್ರಕಾರ ಏನ್ ಮಾಡಿರ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಆಕ್ಯುಪೇಷನಲ್ ಸೇಫ್ಟಿ ಅಂಡ್ ಹೆಲ್ತ್ ಹಜಾರ್ಡ್ ಅಂತ ನಾವು ಕರಿತೀವಿ. ಈ OSHA ಸ್ಟ್ಯಾಂಡರ್ಡ್ ಪ್ರಕಾರ ಏನನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಟೂಲ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನಾವು ಕಮ್ ಟು ಪವರ್ ಟೂಲ್ ಅಂದ್ರೆ ಸಿಂಪ್ಲಿ ಯು ಕ್ಯಾನ್ ಸಿ ದ ಸ್ಕೆಚಸ್. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಒಂದು ಗನ್ ಇಟ್ಕೊಂಡು ಸ್ಕ್ರೂ ಅನ್ನ ಏನ್ ಮಾಡ್ತಾ ಇದ್ದಾರೆ, ಟೈಟ್ ಮಾಡ್ತಾ ಇದ್ದಾರೆ. ಸ್ಕ್ರೂ ಡ್ರೈವರ್ ಮ್ಯಾನ್ಯುವಲ್ ಆಗಿ ಬಳಸ್ತಾ ಇಲ್ಲ, ಇಲ್ಲಿ ಎಲೆಕ್ಟ್ರಿಕಲ್ ಪವರ್ ಸೋರ್ಸ್ ಬಳಸ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಸ್ಕ್ರೂ ಅನ್ನ ಟೈಟ್ ಮಾಡ್ತಾ ಇದ್ದಾರೆ. ನಾವು ಒಂದು ಸಿಂಪಲ್ ಏನ್ ಹೇಳ್ತೀವಿ ಅಂದ್ರೆ, ಎ ಪವರ್ ಟೂಲ್ is actuated by a power source and mechanism other than manual led, used with hand tools for fastening bolts and nut. ಅಂದ್ರೆ ಈಗಾಗಲೇ ನೀವು ತಿಳ್ಕೊಂಡಿರೋ ಹಾಗೆ ಪವರ್ ಟೂಲ್ ಅಂತಕ್ಕಂಥದ್ದು ಒಂದು ಡಿವೈಸು, ಇದು ಆಕ್ಚುಯೇಟೆಡ್ ಆಗ್ತಕ್ಕಂಥದ್ದು ಪವರ್ ಸೋರ್ಸ್. ಬೇರೆ ಯಾವುದೋ ಒಂದು ಪವರ್ ಸೋರ್ಸ್ ನಲ್ಲಿ ಆಕ್ಚುಯೇಟ್ ಆಗುತ್ತೆ ಈ ಮೆಕ್ಯಾನಿಸಮ್ಸ್. ಅಂದ್ರೆ ಅದರ್ ದೆನ್ ಮ್ಯಾನ್ಯುವಲ್ ಲೇಬರ್. ಮ್ಯಾನ್ಯುವಲ್ ಲೇಬರ್ ಇಂದ ಆಕ್ಚುಯೇಟ್ ನಾವೇನ್ ತಿರ್ಗಿಸಲ್ಲ, ಇದೇ ತಿರ್ಗಿಸ್ತಕ್ಕಂಥದ್ದು ಯಾವುದೋ ಈ ಮೋಟಾರ್ ಪವರ್ ಸೋರ್ಸ್. ಏನ್ ಮಾಡ್ಲಿಕ್ಕೆ, ಪ್ಯಾಜನಿಂಗ್ ಬೋಲ್ಟ್ಸ್ ಅಂಡ್ ನಟ್ಟು ಮತ್ತೆ ಬೋಲ್ಟ್ಸ್ ಅನ್ನ ಪ್ಯಾಜನ್ ಮಾಡ್ಲಿಕ್ಕೆ, ಟೈಟ್ ಮಾಡ್ಲಿಕ್ಕೆ, ಲೂಸ್ ಮಾಡ್ಲಿಕ್ಕೆ, ಸ್ಕ್ರೂ ಅನ್ನ ಟೈಟ್ ಮಾಡ್ಲಿಕ್ಕೆ, ಸ್ಕ್ರೂ ಅನ್ನ ಲೂಸ್ ಮಾಡ್ಲಿಕ್ಕೆ ಈ ಒಂದು ಪವರ್ ಟೂಲ್ಸ್ ಅನ್ನ ನಾವು ಬಳಸ್ತೀವಿ. ಯಾವ್ಯಾವುದು ಅಂದ್ರೆ ಅದ್ರಲ್ಲಿ ನಂಬರ್ 1 ಪವರ್ ರೆಂಚಸ್ ಅಂತ ಬರುತ್ತೆ. ರೆಂಚ್ ಅಂತ ನಿಮಗೆ ಗೊತ್ತು, ಈಗ ಆಲ್ರೆಡಿ ರೆಂಚ್ ಅನ್ನ ನೋಡಿದಿರಿ, ಸ್ಟಿಲ್ಸನ್ ರೆಂಚ್ ಅಂತ ನೋಡಿದಿರಿ, ಆರ್ಡಿನರಿ ಅಡ್ಜಸ್ಟಬಲ್ ಸ್ಪ್ಯಾನರ್ ಅಥವಾ ಅಡ್ಜಸ್ಟಬಲ್ ರೆಂಚಸ್ ಅಂತ ನೀವು ನೋಡಿದಿರಿ. ಈಗ ಈ ಪವರ್ ರೆಂಚ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೋಡಿ, ಇದು ನೋಡಿ, ನಿಮ್ಮ ಡ್ರಿಲ್ಲಿಂಗ್ ಮಷಿನ್ಸ್ ಇರುತ್ತಲ್ಲ, ಆ ರೀತಿ ಇರುತ್ತೆ ಇದು ರೆಂಚ್. ಇದಕ್ಕೆ ರೆಂಚ್ ಈ ಕಡೆ ಇದೆ ನೋಡಿ, ಇಟ್ ಕ್ಯಾನ್ ಬಿ ಆಪರೇಟೆಡ್. ಸೊ ಎ ಪವರ್ ರೆಂಚ್ ಇಸ್ ಎ ಟೈಪ್ ಆಫ್ ರೆಂಚ್ ದಟ್ ಈಸ್ powered by other means of human forces. ಈ power wrench ಅಂದಿದೆಯಲ್ಲ, ಇದು it is a type of wrench or a spanner. It can be operated or powered by other means. ನಾವೀಗ ಮನುಷ್ಯರು, ಮಾನವ ಅಥವಾ ಲೇಬರ್ ಯಾವ ರೀತಿ ಮ್ಯಾನ್ಯುವಲ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಆ ರೀತಿ ಇಲ್ಲಿ ನಾವು ಏನನ್ನ ಬಳಸ್ತಾ ಇದೀವಿ, ಇಲ್ಲಿ ಪವರ್ ಸೋರ್ಸ್ ಅನ್ನ ನಾವು ಬಳಸ್ಕೊಳ್ತಾ ಇದೀವಿ. ಟಿಪಿಕಲ್ ಪವರ್ ಸೋರ್ಸ್, ಏನ್ ಪವರ್ ಸೋರ್ಸ್ ಅನ್ನ ಇಲ್ಲಿ ನಾವು ಬಳಸ್ತೀವಿ ಅಂತಂದ್ರೆ ಕಂಪ್ರೆಸ್ಡ್ ಏರ್. ಏನನ್ನ ಬಳಸ್ತೀವಿ, ಕಂಪ್ರೆಸ್ಡ್ ಏರ್ ಅನ್ನ ಬಳಸ್ತೀವಿ. ಈ ಪವರ್ ರೆಂಚ್ ನಲ್ಲಿ ದೇರ್ ಆರ್ 2 ಮೇನ್ ಟೈಪ್ಸ್ ಆಫ್ ಪವರ್ ರೆಂಚಸ್. ಯಾವ್ಯಾವ್ದು ಸರ್? ಒಂದು ಇಂಪ್ಯಾಕ್ಟ್ ರೆಂಚಸ್ ಅಂತ ನಾವು ಕರಿತೀವಿ. ಏನಂತ ಕರಿತೀವಿ? ಇಂಪ್ಯಾಕ್ಟ್ ರೆಂಚಸ್ ಅಂತ ನಾವು ಕರಿತೀವಿ. ಅನದರ್ ಒನ್ ಏರ್ ರಾಡ್ಸೆಟ್ ಆರ್ ನ್ಯೂಮ್ಯಾಟಿಕ್ ರಾಡ್ಸೆಟ್ ರೆಂಚಸ್ ಅಂತ ಕರಿತೀವಿ. ಎರಡು ಪವರ್ ರೆಂಚ್ ನಲ್ಲಿ. ಸಿಂಪ್ಲಿ ನಿಮ್ಗೆ ಕೇಳಿದ್ರೆ ಪವರ್ ರೆಂಚ್ ಇಸ್ ಎ ಡಿವೈಸ್ ವಿಚ್ ಈಸ್ ಯೂಸ್ಡ್ ಬೈ ದ ಪವರ್ ಸೋರ್ಸ್. ಪವರ್ ಸೋರ್ಸ್ ಅನ್ನ ಯೂಸ್ ಮಾಡಿಕೊಂಡು ಪ್ಯಾಜನಿಂಗ್ ಮಾಡ್ಲಿಕ್ಕೆ, ನಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡ್ಲಿಕ್ಕೆ, ಲೂಸ್ ಮಾಡ್ಲಿಕ್ಕೆ ನಾವು ಈ ಪವರ್ ರೆಂಚ್ ಅನ್ನ ಬಳಸ್ತೀವಿ. ಇದರಲ್ಲಿ ಎರಡಿದೆ, ಒಂದು ಇಂಪ್ಯಾಕ್ಟ್ ರೆಂಚಸ್, ಇನ್ನೊಂದು ಏರ್ ರಾಚೆಟ್ ಆರ್ ನ್ಯೂಮ್ಯಾಟಿಕ್ ರಾಚೆಟ್ ರೆಂಚಸ್ ಅಂತ ಹೇಳಿ. ಮೊದಲು ಇಂಪ್ಯಾಕ್ಟ್ ರೆಂಚಸ್ ಅನ್ನ ತೋರಿಸ್ತೀನಿ ಮಕ್ಕಳೇ. ಇದು ನಿಮ್ಗೆ ಇಂಪ್ಯಾಕ್ಟ್ ರೆಂಚಸ್ ಬಂದಿದ್ದು ಮಷೀನ್ ಇದು. ಸೊ ದಿಸ್ ಇಂಪ್ಯಾಕ್ಟ್ ರೆಂಚಸ್, an impact wrench is a socket wrench power tool designed to deliver high torque output with minimal exertion by the user. ಈ ಇಂಪ್ಯಾಕ್ಟ್ ರೆಂಚ್ ಇದೆಯಲ್ಲ, ಇದು ಸಾಕೆಟ್ ರೆಂಚ್ ಟೈಪ್. ಯಾವ ತರ ಟೈಪ್ ಇದು? ಸಾಕೆಟ್ ರೆಂಚ್ ಟೈಪ್. ಸಾಕೆಟ್ ರೆಂಚ್ ಟೈಪ್ ಇದನ್ನ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನಾವೇನ್ ಮಾಡ್ಬೋದು, ಹೈ ಟಾರ್ಕ್ ಔಟ್ಪುಟ್. ಏನು ನೀವು ಟಾರ್ಕ್ ಟೈಟ್ ಜಾಸ್ತಿ ಮಾಡಬೇಕು, ಇಷ್ಟು ಬಲವಾಗಿ, ಇಷ್ಟು ಗ್ರಿಪ್ ಆಗಿ ನೀವು ಏನು ಫೋರ್ಸ್ ಅನ್ನ ಅಪ್ಲೈ ಮಾಡಬೇಕು. ಟಾರ್ಕ್ ಮೀನ್ಸ್ ಫೋರ್ಸ್, ಹೇಳ್ತೀನಿ ನೆಕ್ಸ್ಟ್. ಹೈ ಟಾರ್ಕ್ ಔಟ್ಪುಟ್ ವಿತ್ ಮಿನಿಮಲ್ ಎಕ್ಸರ್ಷನ್ ಬೈ ದ ಯೂಸರ್ಸ್. ನಮಗೆ ಯೂಸರ್ಸ್ಗೆ ಏನು ಅಷ್ಟು ನಾವು ಮಾಡ್ತಾ ಇದೀವಿ ಅಂತ ಗೊತ್ತಾಗಲ್ಲ, ನಾವು ಅಷ್ಟು ಬಲ ಪ್ರಯೋಗ ಮಾಡ್ತಾ ಇದೀವಿ ಅಂತ ಗೊತ್ತಾಗಲ್ಲ. ಬಟ್ ಹೈ ಟಾರ್ಕ್ ಔಟ್ಪುಟ್ ಇದರಲ್ಲಿ ನಮಗೆ ಬರುತ್ತೆ. ಸೊ these impact wrenches used for loosening lug nuts from cars and trucks. ಕಾರಲ್ಲಿ, ಟ್ರಕ್ ಅಲ್ಲಿ ಇರ್ತಕ್ಕಂಥ ನಟ್ಸ್ ಅನ್ನ ರಿಮೂವ್ ಮಾಡಲಿಕ್ಕೆ, ಟೈಟನಿಂಗ್ ಮಾಡಲಿಕ್ಕೆ
ಲೂಸನಿಂಗ್ ಮಾಡಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಬಟ್ ದೇ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಇನ್ ಎನಿ ಹೈ ಟಾರ್ಕ್ ಸಿಚುವೇಶನ್ಸ್. ಇನ್ನೂ ತುಂಬಾ ಹೈ ಟಾರ್ಕ್ ಬೇಕು, ತುಂಬಾ ಬಲವಾಗಿ ಟಾರ್ಕ್ ಅನ್ನು ಅಪ್ಲೈ ಮಾಡಬೇಕು. ಈಗ ಉದಾಹರಣೆಗೆ ಮಕ್ಕಳೇ, ನೀವು ಒಂದು ಯಾವುದೋ ಒಂದು ಲಾರಿ ಅಥವಾ ಟ್ರಕ್ ನೋಡಿರ್ತೀರಿ, ಅಲ್ಲಿ ವೆಹಿಕಲ್ದು ವೀಲ್ ಅನ್ನ ಬಿಚ್ತಾ ಇರ್ತಾರೆ, ಅಬ್ಸರ್ವ್ ಮಾಡಿರ್ತೀವಿ. ರೋಡ್ ಸೈಡ್ ಅವರು ವೀಲ್ ಅನ್ನ ಚೇಂಜ್ ಮಾಡ್ಬೇಕಾದ್ರೆ ಅಲ್ಲಿ ಬೋಲ್ಟ್ಸ್, ನಟ್, ಟೈರ್ ಅನ್ನ ಅಸೆಂಬಲ್ ಮಾಡ್ತಾರಲ್ಲ, ಅಲ್ಲಿ ಏನ್ ಮಾಡಿರ್ತಾರೆ, ಹೈ ಟಾರ್ಕ್ ಅನ್ನ ಅಪ್ಲೈ ಮಾಡು. ಕೈಯಲ್ಲಿ ಹೇಳಿದ್ರೆ ಸಾಲಲ್ಲ ಟಾರ್ಕ್, ಅದಕ್ಕೆ ಏನ್ ಮಾಡ್ತಾರೆ, ಅವ್ರು ದೊಡ್ಡದು ಒಂದು ಲೆವರ್ ಹಾಕೊಂಡು, ಅಂದ್ರೆ ಮೀನ್ಸ್ ರಾಡ್ ಅನ್ನ ಹಾಕೊಂಡು ಅದ್ರ ಮೇಲೆ ನಿಂತ್ಕೊಂಡು ಹಿಂಗೆ ಪ್ರೆಸ್ ಮಾಡ್ತಾ ಇರ್ತಾರೆ. ಯಾತಕ್ಕೆ? ದಟ್ ಈಸ್ ಟಾರ್ಕ್ ಅಷ್ಟು ಬೇಕಾಗುತ್ತೆ ಅದಕ್ಕೆ. ಸೊ ಆ ರೀತಿ ಎಲ್ಲ ಇಲ್ಲಿ ಸಿಚುವೇಶನ್ಸ್ ಇಲ್ಲ. ಇಲ್ಲಿ ನೀವು ನಿಂತ್ಕೊಂಡು ಇದು ಮಾಡೋದಿಲ್ಲ. ವಿತ್ ಮಿನಿಮಲ್ ಎಕ್ಸರ್ಷನ್ ವಿ ಕ್ಯಾನ್ ಡೂ ಹೈ ಟಾರ್ಕ್ ಡೆಲಿವರ್. ತುಂಬಾ ಜಾಸ್ತಿ ಟಾರ್ಕ್ ಅನ್ನ ನೀವೇನ್ ಮಾಡ್ಬೋದು, ಡೆಲಿವರ್ ಮಾಡ್ಬೋದು, ಅಪ್ಲೈ ಅನ್ನ ಮಾಡ್ಬೋದು. In that situations, this impact wrench is used. In second one, air ratchet or pneumatic ratchet wrenches ಅಂತ ಬರುತ್ತೆ. ದಿಸ್ ಇಸ್ ಆರ್ಡಿನರಿ. ನಮ್ಮ ರಾಡ್ಸೆಟ್ ಇದರಲ್ಲಿ ಇದೆಯಲ್ಲ ಮಕ್ಕಳೇ, ಸೆಟ್ ಅಲ್ಲಿ ಇದೆಯಲ್ಲ ರಾಡ್ಸೆಟ್ ಸ್ಪ್ಯಾನರ್ ಆಗಿರುತ್ತೆ. ಬಟ್ ಇಲ್ಲಿ ಬೇರೆ, ಇಲ್ಲಿ ನಿಮ್ಗೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ, ಬಟನ್ ಇದೆ, ಇದಕ್ಕೆ ಹೋಸ್ ಪೈಪ್ ಹಾಕಿ ಕಂಪ್ರೆಸ್ಡ್ ಏರ್, ನ್ಯೂಮ್ಯಾಟಿಕ್ ಏರ್ ನ ಇಲ್ಲಿಗೆ ಕನೆಕ್ಟ್ ಮಾಡ್ಕೊಂಡಿರ್ತೀವಿ ನಾವು. An air ratchet wrench is very similar to hand powered ratchet wrench. Hand powered ratchet wrench ಹೆಂಗಿದೆ ಅದೇ ರೀತಿ ಇರುತ್ತೆ. In that it has the same square drive, but an air motor is attached to turn the socket drive. ಒಂದು ಏರ್ ಮೋಟರ್ ನ ಅಟ್ಯಾಚ್ ಮಾಡಿರ್ತಾರೆ, ಯಾಕಂದ್ರೆ ಸಾಕೆಟ್ ಡ್ರೈವ್ ಏನಾಗಬೇಕು, ಇಲ್ಲಿ ಟರ್ನ್ ಆಗಬೇಕು. Pulling the trigger activates the motor which turns the socket drive. ನೀವು ಯಾವಾಗ ಹಿಂಗೆ ಫುಲ್ ಮಾಡ್ತೀರಿ, ಹೇಗೆ ಹಿಂಗೆ ಗನ್ ಅಲ್ಲಿ ಟ್ರಿಗರ್ ಅನ್ನ ಪ್ರೆಸ್ ಮಾಡ್ತೀರಿ, ಟ್ರಿಗರ್ ಅನ್ನ ಪ್ರೆಸ್ ಮಾಡೋ ತಕ್ಷಣ ಏನಾಗುತ್ತೆ, ಮೋಟರ್ ಟ್ರಿಗರ್ ಆಕ್ಟಿವೇಟ್ ಆಗುತ್ತೆ. ಮೋಟರ್ ವಿಚ್ ಟರ್ನ್ಸ್ ದ ಸಾಕೆಟ್ ಡ್ರೈವ್. ಆ ಸಾಕೆಟ್ ಇರುತ್ತಲ್ಲ, ಸಾಕೆಟ್ ಅನ್ನ ಡ್ರೈವ್ ಮಾಡ್ಲಿಕ್ಕೆ ತಿರ್ಸ್ಲಿಕ್ಕೆ ಶುರುವಾಗುತ್ತೆ. ಸೊ ಇಟ್ ಕ್ಯಾನ್ ಬಿ ರಿವರ್ಸ್ ಅಂಡ್ ಫಾರ್ವರ್ಡ್ಸ್. ನೀವು ಟೈಟ್ ಮಾಡಬೇಕು ಅಂದ್ರೆ ಟೈಟ್, ಲೂಸ್ ಮಾಡಬೇಕು ಅಂದ್ರೆ ಲೂಸ್ ಮಾಡ್ಕೋಬಹುದು. ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಒಂದು ನಿಮ್ಗೆ ಲೆವರ್ ಅನ್ನ ಕೊಟ್ಟಿರ್ತಾನೆ. ಎ ಸ್ವಿಚ್ ಇಸ್ ಪ್ರೊವೈಡೆಡ್ ಟು ಚೇಂಜ್ ದ ಡೈರೆಕ್ಷನ್ ಆಫ್ ದ ಸಾಕೆಟ್ ಡ್ರೈವ್. ಒಂದು ಸ್ವಿಚ್ ಅನ್ನ ಪ್ರೊವೈಡ್ ಮಾಡಿರ್ತಾನೆ, ಅದ್ರ ಮೂಲಕ ನೀವೇನ್ ಮಾಡ್ತೀರಿ, ಡೈರೆಕ್ಷನ್ಸ್ ಅನ್ನ ಚೇಂಜ್ ಮಾಡ್ಕೋಬಹುದು. This type of power wrench is designed more for speed and less for torque. ನೋಡಿ, ಈ ಏರ್ ರಾಟ್ಸೆಟ್ ರೆಂಚ್ ಏನಿದೆ, ಯಾವ ರೀತಿ ಡಿಸೈನ್ ಮಾಡಿದಾನಪ್ಪ ಅಂದ್ರೆ, ಸ್ಪೀಡ್ ಜಾಸ್ತಿ, ಟಾರ್ಕ್ ಕಡಿಮೆ. ಸ್ಪೀಡ್ ಜಾಸ್ತಿ, ಟಾರ್ಕ್ ಕಡಿಮೆ. ಟಾರ್ಕ್ ಜಾಸ್ತಿ, ಸ್ಪೀಡ್ ಕಡಿಮೆ. ಇಲ್ಲಿ ಇಂಪ್ಯಾಕ್ಟ್ ರೆಂಚ್ ಅಲ್ಲಿ. ಸೊ ದಟ್ ಇಸ್ ದ ಮೇಜರ್ ಡಿಫರೆನ್ಸ್ ಆಫ್ ಇಂಪ್ಯಾಕ್ಟ್ ಅಂಡ್ ಏರ್ ರಾಟ್ಸೆಟ್ wrench. If high levels of torque is desired, ಹೇಳಿದೆ, ಜಾಸ್ತಿ ಟಾರ್ಕ್ ಬೇಕಂದ್ರೆ ಯಾವ್ದನ್ನ ಯೂಸ್ ಮಾಡ್ತೀವಿ, ಇಂಪ್ಯಾಕ್ಟ್ ರೆಂಚ್ should be used. ಇಂಪ್ಯಾಕ್ಟ್ ರೆಂಚ್ ಅನ್ನ ನಾವು ಬಳಸ್ತೀವಿ. This is pneumatic ratchet wrench device. So ದಿಸ್ ಇಸ್ ನ್ಯೂಮ್ಯಾಟಿಕ್ ಆಪರೇಟೆಡ್. ಇಲ್ಲಿ ಸಾಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಬೇರೆ ಬೇರೆ ಚೇಂಜ್ ಮಾಡ್ತಕ್ಕಂಥದ್ದು. ಇಲ್ಲಿ ನಿಮಗೆ ಹಿಂದೆ ನಾನು ಸ್ಪ್ಯಾನರ್ ಅಲ್ಲಿ ರೆಂಚಸ್ ನಲ್ಲಿ ರಾಡ್ಸೆಟ್ಸ್ ಅನ್ನು ತೋರಿಸಿದ್ದೆ. ಯೂನಿವರ್ಸಲ್ ರಾಡ್ಸೆಟ್ ರೆಂಚ್ ಇರುತ್ತೆ ಅಂತ ಹೇಳಿ. ಸೊ ನೀವು ಇದೆಲ್ಲ, ಸೊ ಇಟ್ ಈಸ್ ನೆಸೆಸರಿ ಆಫ್ ದಿ ನ್ಯೂಮ್ಯಾಟಿಕ್ ರಾಡ್ಸೆಟ್ ರೆಂಚ್. ಇದರಲ್ಲಿ ನ್ಯೂಮ್ಯಾಟಿಕ್ ಟಾರ್ಕ್ ರೆಂಚ್ ಸೆಟ್ಟಿಂಗ್ ಟು ಟಾರ್ಕ್ ಆನ್ ಬೋರ್ಡ್ಸ್. ಟಾರ್ಕ್ ಅನ್ನ ಯಾವ ರೀತಿ ಸೆಟ್ ಮಾಡೋದು? ಅಂಡ್ ನ್ಯೂಮ್ಯಾಟಿಕ್ ಟಾರ್ಕ್ ರೆಂಚ್ ಇಸ್ ಎ ಪ್ರೈಮರಿ ಟಾರ್ಕ್ ಮಲ್ಟಿಪ್ಲೈಯರ್ ಆರ್ ಎ ಗೇರ್ ಬಾಕ್ಸ್ ದಟ್ ಈಸ್ ಮೆಟೆಡ್ ಟು ಎ ನ್ಯೂಮ್ಯಾಟಿಕ್ ಏರ್ ಮೋಟರ್. ಈ ನ್ಯೂಮ್ಯಾಟಿಕ್ ಟಾರ್ಕ್ ರೆಂಚ್ ಏನಿದೆ ಮಕ್ಕಳೇ, ಇದು ಈ ಟಾರ್ಕ್ ಅನ್ನ ಮಲ್ಟಿಪ್ಲೈ ಮಾಡುತ್ತೆ. ಟಾರ್ಕ್ ದಟ್ ಮೀನ್ಸ್ ಫೋರ್ಸ್. ನಾವೇನು ಜಾಸ್ತಿ ಫೋರ್ಸ್ ಅಪ್ಲಿಕೇಶನ್ಸ್ ಏನಿರುತ್ತೆ, ಆ ಫೋರ್ಸನ್ಸ್ ಅನ್ನ ಮಲ್ಟಿಪ್ಲಿಕೇಶನ್ಸ್ ಅನ್ನ ಮಾಡ್ತಕ್ಕಂಥದ್ದು. ಅಥವಾ ಈ ಗೇರ್ ಬಾಕ್ಸ್ ಅನ್ನ ಒಳಗಡೆ ಕೊಟ್ಟಿರ್ತಾನೆ. ಯಾವ್ದ್ರೊಳಗಡೆಗೆ? ಈ ಮೋಟರ್, ನ್ಯೂಮ್ಯಾಟಿಕ್ ಏರ್ ಮೋಟರ್. ಅಟ್ ದ ಎಂಡ್ ಆಫ್ ದ ಗೇರ್ ಬಾಕ್ಸ್ ಇಸ್ ಎ ರಿಯಾಕ್ಷನ್ ಡಿವೈಸ್ ದಟ್ ಈಸ್ ಯೂಸ್ಡ್ ಟು ಅಬ್ಸರ್ವ್ ದ ಟಾರ್ಕ್. ಗೇರ್ ಬಾಕ್ಸ್ ಎಂಡ್ ಅಲ್ಲಿ ಒಂದು ರಿಯಾಕ್ಷನ್ ಡಿವೈಸಸ್ ಅನ್ನ ಫಿಟ್ ಮಾಡಿರ್ತಾರೆ. ಅದೇನ್ ಮಾಡುತ್ತೆ ಅಂದ್ರೆ, ಏನಕ್ಕೆ ಅದನ್ನ ಫಿಟ್ ಮಾಡಿರ್ತಾರೆ? ದಿಸ್ ಡಿವೈಸ್
is used to observe the torque and allow the tool to operate, to use it with very little effort. ತುಂಬಾ ಕಡಿಮೆ ಎಫರ್ಟ್ನಲ್ಲಿ ಏನಾಗಬೇಕು, ನಟ್ಟು ಟೈಟ್ನಿಂಗ್ ಆಗಬೇಕು. ಆ ರೀತಿ ಒಂದು ಆ, ವ್ಯವಸ್ಥೆ ಈ ನ್ಯೂಮ್ಯಾಟಿಕ್ ಟಾರ್ಕ್ ರೆಂಚ್ ಅಲ್ಲಿ ಟಾರ್ಕ್ ಅನ್ನು ಸೆಟ್ ಮಾಡಲಿಕ್ಕೆ, ಬೋಲ್ಟ್ ಟೈಟ್ ಮಾಡುವಂತ ಸಂದರ್ಭದಲ್ಲಿ ಈ ರೀತಿ ವ್ಯವಸ್ಥೆಯನ್ನ ಮಾಡಿರ್ತಾರೆ. ದ ಟಾರ್ಕ್ ಔಟ್ಪುಟ್ ಇಸ್ ಅಡ್ಜಸ್ಟೆಡ್ ಬೈ ಕಂಟ್ರೋಲಿಂಗ್ ದ ಏರ್ ಪ್ರೆಷರ್. ಈ ಟಾರ್ಕ್ ಔಟ್ಪುಟ್ ಅನ್ನ ಯಾವ ರೀತಿ ಅಡ್ಜಸ್ಟ್ ಮಾಡ್ತಾರೆ ಅಂದ್ರೆ, ಏರ್ ಪ್ರೆಷರ್ ಅನ್ನ ಕನೆಕ್ಟ್ ಮಾಡ್ಕೊಂಡಿರ್ತೀವಲ್ಲ, ಆ ಏರ್ ಪ್ರೆಷರ್ ಅನ್ನ ಕಂಟ್ರೋಲ್ ಮಾಡಿದ್ರೆ ಈ ಟಾರ್ಕ್ ಔಟ್ಪುಟ್ ಏನಾಗುತ್ತೆ, ನಮ್ಗೆ ಎಷ್ಟು ಬೇಕು ಅಷ್ಟನ್ನ ನಾವು ಬಳಸಬಹುದು. This planetary torque multiplier gearbox have a multiplication ratio up to 125:1. ನೋಡಿ ಮಕ್ಕಳೇ, ರೇಷಿಯೋ ನೋಡಿ 125. ಒಂದು ಸುತ್ತಿಗೆ 125 ಅಷ್ಟು ಟಾರ್ಕ್ ಅನ್ನ ನಾವೇನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನ್ಯೂಟನ್ ಕೆಜಿ ಫೋರ್ಸ್ ಇರ್ಬೋದು, ಅಷ್ಟು ಟಾರ್ಕ್ ಅನ್ನು ನಾವು ಅಪ್ಲೈ ಮಾಡಿ 125:1. ಅಂಡ್ ದ ಪ್ರೈಮರಿ ಯೂಸ್ಡ್ ಎನಿವೇರ್ accurate torque is required on a nut and bolt or where a stubborn nuts needs to be removed. ಎಲ್ಲಿ ನಟ್ಟು ಬೋಲ್ಟ್ ಅನ್ನ ನೀವು ಟೈಟ್ ಮಾಡಬೇಕು ಅಂತೀರಿ ಜಾಸ್ತಿ ಟಾರ್ಕ್ ಇಂದ, ಈಗ ನಾನು ಹೇಳಿದೆ ಟ್ರಕ್ ಇಂಥ ಕಡೆ ಎಲ್ಲ ಟಾರ್ಕ್ ಜಾಸ್ತಿ ಬೇಕಾಗುತ್ತೆ ನಟ್ ಅಂಡ್ ಬೋಲ್ಟ್ಸ್ ಅನ್ನ ಟೈಟ್ ಮಾಡ್ಲಿಕ್ಕೆ ಅಂತ ಹೇಳಿ, ಅಂತ ಕಡೆ ಈ ನ್ಯೂಮ್ಯಾಟಿಕ್ ಟಾರ್ಕ್ ರೆಂಚು ಮಲ್ಟಿಪ್ಲೈಯರ್ ಆಗಿ ಕೆಲಸ ಮಾಡುತ್ತೆ. ಎಷ್ಟು ಮಲ್ಟಿಪ್ಲೈಯರ್ ಆಗಿ ಕೆಲಸ ಮಾಡುತ್ತೆ ಅಂದ್ರೆ ರೇಷಿಯೋ ಇಸ್ 125:1 ವರೆಗೆ ಕೆಲಸವನ್ನ. The pneumatic torque wrench is sometimes confused with the standard impact wrench due to their similar appearance. ನಿಮಗೆ ಈ ನ್ಯೂಮ್ಯಾಟಿಕ್ ಟಾರ್ಕ್ ರೆಂಚು ಮತ್ತೆ ಇಂಪ್ಯಾಕ್ಟ್ ರೆಂಚ್ ಎರಡು ನೋಡ್ಲಿಕ್ಕೆ ಸಿಮಿಲರ್, ಒಂದೇ ತರ ಇರೋದ್ರಿಂದ ಅಪಿಯರೆನ್ಸ್ ನಲ್ಲಿ ಕೆಲವು ಟೈಮ್ ನಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ವಿಚ್ ಒನ್ ಇಸ್ ದಟ್ ಅಂತ. A pneumatic torque wrench is driven by continuous gearing and not by the hammers of impacting wrench. A pneumatic torque wrench has very little vibration and excellent repeatability and accuracy. The pneumatic torque wrench ಏನಿದೆ ಮಕ್ಕಳೇ, is driven by continuous gearing. ಕಂಟಿನ್ಯೂಸ್ ಗೇರ್, ಅಲ್ಲಿ ಗೇರ್ ಬಾಕ್ಸ್ ಇರುತ್ತೆ ಅಥವಾ ಅಲ್ಲಿ ಒಳಗಡೆ, ಅಂಡ್ ನಾಟ್ ಬೈ ದ ಹ್ಯಾಮರ್ಸ್ ಆಫ್ ಇಂಪ್ಯಾಕ್ಟಿಂಗ್ ರೆಂಚ್. ಹ್ಯಾಮರಿಂಗ್ ಆಗಲ್ಲ, ಅಲ್ಲಿ ಕಂಟಿನ್ಯೂಸ್ ಗೇರಿಂಗ್ ಇರೋದ್ರಿಂದ ಟಾರ್ಕು ನಮಗೆ ಪಕ್ಕ ಅಕ್ಯುರೇಟ್ ಆಗಿ, ಎಷ್ಟೇ ಸಲ ನೀವು ರಿಪೀಟ್ ಆಗಿ ನೀವು ಬಳಸಿದ್ರು ಕೂಡ ಟಾರ್ಕು ಅಷ್ಟೇ ಅಕ್ಯುರೇಟ್ ಆಗಿ ಇರುತ್ತೆ. ಮತ್ತೆ ವೈಬ್ರೇಷನ್ಸ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಈ ನ್ಯೂಮ್ಯಾಟಿಕ್ ಟಾರ್ಕ್ ರೆಂಚ್ ಏನಿದೆ, ಇದು ತುಂಬಾ ಅದ್ಭುತವಾದ ಡಿವೈಸ್. ನಟ್ಟು ಬೋಲ್ಟ್ ಪ್ಯಾಜನಿಂಗ್ ಮಾಡಲಿಕ್ಕೆ ಮತ್ತೆ ಅಕ್ಯುರೇಟ್ ಟಾರ್ಕ್ ನಲ್ಲಿ ನಾವೇನ್ ಮಾಡಬಹುದು, ನಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡಬಹುದು. ದಿಸ್ ಫಸ್ಟ್ ಇನ್ವೆಂಟೆಡ್ ಇನ್ ಜರ್ಮನ್ ಇನ್ ದ ಇಯರ್ ಅರ್ಲಿ 1980s, 1980 ಆಜುಬಾಜಿನಲ್ಲಿ ಇದನ್ನ ಜರ್ಮನ್ ನಲ್ಲಿ ಈ ನ್ಯೂಮ್ಯಾಟಿಕ್ ಟಾರ್ಕ್ ರೆಂಚ್ ಅನ್ನ ಇನ್ವೆಂಟ್ ಮಾಡ್ತಾರೆ. ಟಾರ್ಕ್ ಕೆಪಾಬಿಲಿಟೀಸ್ ಆಫ್ ನ್ಯೂಮ್ಯಾಟಿಕ್ ಟಾರ್ಕ್ ರೆಂಚಸ್ ರೇಂಜ್ ಫ್ರಮ್, ಎಷ್ಟು ಟಾರ್ಕ್ ಅನ್ನ ಅಪ್ಲೈ ಮಾಡಬಹುದು ಅಂದ್ರೆ ಮಕ್ಕಳೇ, 118 ನ್ಯೂಟನ್ ಮೀಟರ್ ಅಪ್ ಟು 47,600 ನ್ಯೂಟನ್ ಮೀಟರ್. 118 ನ್ಯೂಟನ್ ಮೀಟರ್ ಇಂದ ಸ್ಟಾರ್ಟ್ ಆದ್ರೆ ಟಾರ್ಕ್ ಅಪ್ ಟು ಎಲ್ಲಿವರೆಗೆ 47,600 ನ್ಯೂಟನ್ ಮೀಟರ್ ವರೆಗೂ ಟಾರ್ಕ್ ಅನ್ನು ನಾವಿಲ್ಲಿ ಅಪ್ಲೈ ಮಾಡಬಹುದು. ನಾವು ಕಮ್ ಟು ನ್ಯೂಮ್ಯಾಟಿಕ್ ಅಂದ್ರೆ ಏರು, ಕಂಪ್ರೆಸ್ಡ್ ಏರ್. Requirement: a pneumatic motor using a compressed air is the most common source of power for pneumatic torque wrench. ಈ ಕಂಪ್ರೆಸ್ಡ್ ಏರ್ ಏನಿದೆ ಇದೇ ಕಾಮನ್ ಸೋರ್ಸ್ ಆಫ್ ಪವರ್ ನ್ಯೂಮ್ಯಾಟಿಕ್ ರೆಂಚ್ಗೆ. CPM requirements are usually 20 to 25 of air consumptions per torque. ಎಷ್ಟು CPM ಅಂದ್ರೆ 20 to 25 CPM ಅಂತ ಕರೀತೀನಿ. ದಟ್ ಮೀನ್ಸ್ ರಿಕ್ವೈರ್ಮೆಂಟ್. CPM ಅಂದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಕ್ಯೂಬಿಕ್ ಫೀಟ್ ಪರ್ ಮಿನಿಟ್ ಅಂತ. ಎಷ್ಟು ಕ್ಯೂಬಿಕ್, ಸಿ ಅಂದ್ರೆ ಕ್ಯೂಬಿಕ್, ಎಫ್ ಅಂದ್ರೆ ಫೀಟ್, ಎಂ ಅಂದ್ರೆ ಮಿನಿಟ್, ಆರ್ PSI ಅಂತ ಕರಿತೀವಿ, ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್. ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್ ಎಷ್ಟು 20 ರಿಂದ 25 ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್, ಅಥವಾ 20 ರಿಂದ 25 ಕ್ಯೂಬಿಕ್ ಫೀಟ್ ಪರ್ ಮಿನಿಟ್ requirements, torque requirements.
ಏರೋ ಅಷ್ಟಿರಬೇಕು, ಕಂಪ್ರೆಸ್ಡ್ ಏರೋ ಅಷ್ಟಿರಬೇಕು. ಇದನ್ನ ನಾವು ರನ್ ಮಾಡಬೇಕು. ಟಾರ್ಕ್ ರೆಂಚಸ್, ದಿಸ್ ಇಸ್ ಟಾರ್ಕ್ ರೆಂಚಸ್. ದ ಸ್ಕ್ರೂ ಡ್ರೈವರ್ಸ್ ಆರ್ ಅವೈಲಬಲ್ ಮ್ಯಾನ್ಯುವಲ್, ಸ್ಕ್ರೂ ಡ್ರೈವರ್ ಮ್ಯಾನ್ಯುವಲ್ ಆಗಿ ಸಿಗುತ್ತೆ, ಎಲೆಕ್ಟ್ರಿಕ್ ಅಂಡ್ ನ್ಯೂಮ್ಯಾಟಿಕ್ ವಿತ್ ಎ ಕ್ಲಚ್ ದಟ್ ಸ್ಲಿಪ್ಸ್ ಅಟ್ ಪ್ರೀಸೆಟ್ ಟಾರ್ಕ್. ಸೊ ಟಾರ್ಕ್ ರೆಂಚಸ್ಸು, ಇದು ಟಾರ್ಕ್ ರೆಂಚಸ್ಸು. ಇಲ್ಲಿ ನೀವು ಸ್ಕ್ರೂ ಡ್ರೈವರ್ ಸಿಗುತ್ತೆ, ಅಲ್ಲಿ ಮ್ಯಾನ್ಯುವಲ್ಲು, ಎಲೆಕ್ಟ್ರಿಕ್ಕು, ನ್ಯೂಮ್ಯಾಟಿಕ್ ಆಪರೇಟೆಡ್ ಸಿಗ್ತಕ್ಕಂಥದ್ದು. ದಿಸ್ ಎಲ್ಪ್ಸ್ ದ ಯೂಸರ್ ಟೈಟನ್ ದ ಸ್ಕ್ರೂ ಟು ಎ ಸ್ಪೆಸಿಫೈಡ್ ಟಾರ್ಕ್ ವಿತೌಟ್ ಡ್ಯಾಮೇಜ್ ಆರ್ ಓವರ್ ಟೈಟ್ನಿಂಗ್. ನೋಡಿ, ಈ ಟಾರ್ಕ್ ರೆಂಚಿಂದ ನಮ್ಗೆ ಏನಪ್ಪ ಉಪಯೋಗ ಅಂದ್ರೆ, ಇದು ಸ್ಪೆಸಿಫೈಡ್ ಟಾರ್ಕ್ ಇರುತ್ತೆ, ಅಕ್ಯುರೇಟ್ ಟಾರ್ಕ್, ಓವರ್ ಟೈಟ್ ಆಗಲ್ಲ. ಓವರ್ ಟೈಟ್ ಆದ್ರೆ ತಾನೇ ಡ್ಯಾಮೇಜ್ ಆಗೋದು, ಹಾಗಾಗಿ ಡ್ಯಾಮೇಜ್ ಅನ್ನ ಅವಾಯ್ಡ್ ಮಾಡುತ್ತೆ, ಓವರ್ ಟೈಟನಿಂಗು ಆಗಲ್ಲ. ಕಾರ್ಡ್ಲೆಸ್ ಡ್ರಿಲ್ಸ್ ಡಿಸೈನ್ ಟು ಯೂಸ್ ಎ ಸ್ಕ್ರೂ ಡ್ರೈವರ್ ಆಫ್ಟರ್ ಹ್ಯಾವ್ ಸಚ್ ಎ ಕ್ಲಾಸ್. ಇಲ್ಲಿ ಕಾರ್ಡ್ಲೆಸ್ ಡ್ರಿಲ್ ಅನ್ನ ಡಿಸೈನ್ ಮಾಡಿರ್ತಾರೆ, ಯಾತಕ್ಕೆ ಅಂದ್ರೆ ಯೂಸ್ ಆಸ್ ಸ್ಕ್ರೂ ಡ್ರೈವರ್ಸ್ ಆಫ್ಟರ್ ಹ್ಯಾವ್ ಸಚ್ ಎ ಕ್ಲಾಸ್. ಸ್ಕ್ರೂ ಡ್ರೈವರ್ ಆಗಿ ಕೂಡ ಇದನ್ನ ಬಳಸ್ತಾರೆ. ಟಾರ್ಕ್, ಟಾರ್ಕ್ ಅಂದ್ರೆ ಏನಪ್ಪ? ಟಾರ್ಕ್ ಇಸ್ ದ ಅಪ್ಲಿಕೇಶನ್ ಆಫ್ ಫೋರ್ಸ್. ಅವಾಗಿನಿಂದ ಹೇಳ್ತಾ ಇದ್ದೀನಿ, ಟಾರ್ಕ್ ಮೀನ್ಸ್ ಫೋರ್ಸ್, 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 ಅಪ್ಲಿಕೇಶನ್ ಆಫ್ ಫೋರ್ಸ್ ಆಕ್ಟಿಂಗ್ ಆನ್ ರೇಡಿಯಲ್ ಡಿಸ್ಟೆನ್ಸ್ ಅಂಡ್ ಟೆಂಡಿಂಗ್ ಟು ಕಾಸ್ ರೊಟೇಷನ್ಸ್. ದಿಸ್ ಟಾರ್ಕ್ ಎಲ್ಲ ಆಕ್ಟ್ ಆಗುತ್ತೆ? ರೇಡಿಯಲ್ ಡಿಸ್ಟೆನ್ಸ್. ರೇಡಿಯಲ್ ಡಿಸ್ಟೆನ್ಸ್, ರೇಡಿಯಲ್ ಡಿಸ್ಟೆನ್ಸ್ ಅಂದ್ರೆ ಸುತ್ತ ತಿರ್ಗಿಸ್ತಕ್ಕಂಥದ್ದು. ಈಗ ಸ್ಪ್ಯಾನರ್ ಅನ್ನ ಹೆಂಗ್ ತಿರ್ಗಿಸ್ತೀರಿ? ಹಿಂಗ್ ಕೇಳ್ತೀರಾ? ಏನ್ ಮಾಡ್ತೀರಿ? ಕ್ಲಾಕ್ ವೈಸು ರೊಟೇಟರ್ನ ಮಾಡ್ತೀರಿ ಟೈಟ್ ಮಾಡುವಾಗ. ಲೂಸ್ ಮಾಡ್ಬೇಕಾದ್ರೆ ಆಂಟಿ ಕ್ಲಾಕ್ ವೈಸು ರೊಟೇಟ್ ಅನ್ನು ನಾವು ಮಾಡ್ತೀವಿ. ಟಾರ್ಕ್ ಇಸ್ ಯೂಸ್ಡ್ ಟು ಕ್ರಿಯೇಟ್ ಟೆನ್ಷನ್ ಇನ್ ಥ್ರೆಡ್ ಪ್ಯಾಚಸ್. ಈ ಟಾರ್ಕ್ ಅನ್ನು ನಾವು ಯಾತಕ್ಕೆ ಯೂಸ್ ಮಾಡ್ತೀವಿ? ದಿಸ್ ಟಾರ್ಕ್ ಅಂದ್ರೆ ಅಪ್ಲಿಕೇಶನ್ ಆಫ್ ಫೋರ್ಸ್ ಟು ಕ್ರಿಯೇಟ್ ಟೆನ್ಷನ್ ಇನ್ ಥ್ರೆಡ್ ಪ್ಯಾಚಸ್. ಥ್ರೆಡ್ ಪ್ಯಾಚಸ್ ನಲ್ಲಿ ಟೆನ್ಷನ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಈ ಟಾರ್ಕ್ ಅನ್ನು ನಾವು ಬಳಸ್ತೀವಿ. When the nut and the bolt are tightened, the two plates are clamped together. The thread converts the applied torque into the tension in the bolt shank. This turn is converted into clamping force. The amount of tensions created in the bolt is critical. ಉದಾಹರಣೆಗೆ ಒಂದು ನಟ್ಟು ಬೋಲ್ಟ್ ಅನ್ನು ತಗೊಂಡು ಒಂದು 2 ಪ್ಲೇಟ್ಸ್ ಅನ್ನ ನೀವು ಕ್ಲಾಂಪ್ ಮಾಡ್ತಾರೆ, ಹೌದಾ? ಅಲ್ಲೇನಾಗುತ್ತೆ? ದ ಥ್ರೆಡ್ ಕನ್ವರ್ಟ್ಸ್ ದ ಅಪ್ಲೈಡ್ ಟಾರ್ಕ್. ಥ್ರೆಡ್ ಅಂದ್ರೆ ನಟ್ಟು ಬೋಲ್ಟ್ ಯೂಸ್ ಮಾಡಿದ್ಮೇಲೆ ಅಲ್ಲಿ ಥ್ರೆಡ್ ಇರ್ತದೆ, ಅಲ್ಲಿ ನೀವು ಏನು ಅಪ್ಲೈಡ್ ಟಾರ್ಕ್ ಏನಿದೆ ಅದನ್ನ ಯಾವ್ದಕ್ಕೆ ಕನ್ವರ್ಟ್ ಮಾಡ್ತದೆ ಅಂದ್ರೆ, ಇಟ್ ಇಸ್ ಕನ್ವರ್ಟೆಡ್ ಇಂಟು ಟೆನ್ಷನ್ ಇನ್ ದ ಬೋಲ್ಟ್ ಸ್ಯಾಂಕ್. ಬೋಲ್ಟ್ ಸ್ಯಾಂಕ್ ಮೇಲೆ ಟೆನ್ಷನ್ ಆಗಿ ಕನ್ವರ್ಟ್ ಮಾಡ್ತದೆ. ದಿಸ್ ಟರ್ನ್ ಇಸ್ ಕನ್ವರ್ಟೆಡ್ ಇಂಟು ದ ಕ್ಲಾಂಪಿಂಗ್ ಫೋರ್ಸ್. ಸೊ ಅಂದ್ರೆ ದ ಅಮೌಂಟ್ ಆಫ್ ಟೆನ್ಷನ್ ಕ್ರಿಯೇಟೆಡ್ ಇನ್ ದ ಬೋಲ್ಟ್ ಇಸ್ ಕ್ರಿಟಿಕಲ್. ಟಾರ್ಕ್ ರೆಂಚ್, a tool for setting and adjusting the tightness of nuts and bolts to a desired value, is called torque wrench. Simply, torque wrench is a device which is used for tightening nut and bolts to a desired value. To desired value of torque. Torque means the application of force. This is torque wrench. So, ಇದು torque wrench ಇದೆ. ಇಲ್ಲಿ ನಿಮಗೆ ಇಲ್ಲಿ ಆ ಟಾರ್ಕ್ ಸೆಟ್ ಮಾಡ್ಕೊಳ್ಳೋದು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಬೇಕು? 20 to 25 CPM ಬೇಕು, ಕ್ಯೂಬಿಕ್ ಫೀಟ್ ಪರ್ ಮಿನಿಟ್, ಅಥವಾ PSI, ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್ ಬೇಕು. ಏರ್ ಪ್ರೆಷರ್ ಟಾರ್ಕ್ ರೆಂಚ್ ನ ರನ್ ಮಾಡಬೇಕಾದ್ರೆ. ನಾವು ಕಮ್ ಟು ದಿ ಫ್ಯಾಜನರ್ ಟೈಟ್ನಿಂಗ್. ಫ್ಯಾಜನರ್ಸ್, ನಟ್ಟು ಬೋಲ್ಟು, ಸಾಮಾನ್ಯವಾಗಿ ಜನರಲಿ ಫ್ಯಾಜನರ್ಸ್ ಅಂದ್ರೆ ಫ್ಯಾಜನರ್ಸ್ ಆರ್ ದೋಸ್ ಫಾರ್ ಕ್ಲಾಂಪಿಂಗ್ 2 or more parts together, either permanently, semi permanently ಅಥವಾ ಟೆಂಪ್ರರಿ. ಇಲ್ಲಿ ನಾವು ಟೆಂಪ್ರರಿ ಫ್ಯಾಜನರ್ಸ್ ಹೇಳ್ತಾ ಇದೀವಿ. ಟೈಟ್ನಿಂಗ್ ಅಂಡ್ ಲೂಸ್ನಿಂಗ್ ಅಂತ ಟೆಂಪ್ರರಿ ಫ್ಯಾಜನರ್ಸ್, ನಟ್ ಅಂಡ್ ಬೋಲ್ಟ್ಸ್ ಬರುತ್ತೆ. ಸೊ ಆಲ್ವೇಸ್ ಯೂಸ್ ಎ ಟಾರ್ಕ್ ರೆಂಚ್ ಟು ಟೈಟನ್ ದ ಫ್ಯಾಜನರ್ಸ್ ಅಂಡ್ ಯೂಸ್ ಎ ಸ್ಲೋ, ಸ್ಮೂತ್, ಈವನ್ ಪುಲ್ ಆನ್ ದ ರೆಂಚ್. ನಾವು ಈ ಫ್ಯಾಜನರ್ಸ್, ಟೆಂಪ್ರರಿ ಫ್ಯಾಜನರ್ಸ್ ಲೈಕ್ ನಟ್ ಅಂಡ್ ಬೋಲ್ಟ್ ಅನ್ನ ಟೈಟು ಮತ್ತೆ ಲೂಸ್ ಅನ್ನು ಮಾಡ್ಲಿಕ್ಕೆ ನಾವೇನು ಯೂಸ್ ಮಾಡ್ತೀವಿ? ಟಾರ್ಕ್ ರೆಂಚಸ್ ಅನ್ನು ಬಳಸ್ತೀವಿ. ಈ ಟಾರ್ಕ್ ರೆಂಚಸ್ ಏನಿದೆ, ಸ್ಲೋ ಅಂಡ್ ಸ್ಮೂತ್, ಇವನ್ ಫುಲ್ ಆನ್ ದ, ಟೈಟ್ ಮಾಡುವಾಗಲೇ ಆಪರೇಟ್ ಮಾಡುವಾಗಲೂ ಕೂಡ ಇದು ಸ್ಮೂತ್ ಆಪರೇಷನ್, ಸ್ಲೋ ಆಪರೇಷನ್ಸ್.
ನಿಮ್ಗೆ ಇಲ್ಲಿ ಒಂದು ಮ್ಯಾನ್ಯುವಲ್ ಟಾರ್ಕ್ ರೆಂಚ್ ಚಿತ್ರವನ್ನ ತೋರಿಸಿದೀನಿ ನೋಡಿ. ಇಲ್ಲಿ ಒಂದು ಅಸೆಂಬ್ಲಿ ಇದೆ, ಮ್ಯಾನ್ಯುವಲ್ ಪವರ್ ಟೂಲ್ ಇದು. ಇದು ಮ್ಯಾನ್ಯುವಲ್ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಏನು ಸ್ಪ್ಯಾನರ್ಸ್ ಅನ್ನು ಯೂಸ್ ಮಾಡಿದ್ದಾರೆ. ಡಬಲ್ ಸೈಡೆಡ್ ಸ್ಪ್ಯಾನರ್, ಡಬಲ್ ಎಂಡ್ ಸ್ಪ್ಯಾನರ್ಸ್ ಅನ್ನು ಯೂಸ್ ಮಾಡಿದ್ದಾರೆ. ಟಾರ್ಕ್ ಅನ್ನು ಅಪ್ಲೈ ಮಾಡ್ತಾ ಇದ್ದಾರೆ, ಹಿಂಗೆ ರೊಟೇಷನ್ಸ್. ಇದು ಪ್ರೀ ಟೆನ್ಷನ್ ಇದೆ, ಸೀಟ್ ಜಾಯಿಂಟ್ ಬಿಟ್ವೀನ್ ದ ಸ್ಕ್ರೂ ಕನೆಕ್ಷನ್, ಎರಡು ನಡುವೆ ಇರ್ತಕ್ಕಂಥ ಸ್ಕ್ರೂ ಕನೆಕ್ಷನ್. ಟೆನ್ಷನ್ ಆಫ್ ದ ಫೋರ್ಸ್ ಸ್ಕ್ರೂ ಇಲ್ಲಿ ಕೊಟ್ಟು ತೋರಿಸಿದ್ದಾನೆ. ಅಂಡರ್ ಹೆಡ್ ಸೀಟ್, ಅಂಡರ್ ಹೆಡ್ ಸೀಟ್ ಅಂದ್ರೆ ಕೆಳಗಡೆ ಹೆಡ್ವರೆಗೆ ಅದೇನಾಗಬೇಕು ಕೂತ್ಕೊಳ್ಬೇಕು. ಅದು ಮ್ಯಾನ್ಯುವಲ್ ಪವರ್ ಟೂಲ್. ಮ್ಯಾನ್ಯುವಲ್ ಟಾರ್ಕ್ ರೆಂಚ್ ಇಲ್ಲಿದೆ ನೋಡಿ. ಇದು ಜಾಕ್ಲಿಂಗ್ ಬೋಲ್ಟ್, ಇಲ್ಲಿ ಇದು ಟಾರ್ಕ್ ರೆಂಚಸ್. ಹೈ ಪ್ರೆಷರ್ ಪೇಸಿಂಗ್ ಅನ್ನ ನಾವಲ್ಲಿ ಕಾಣ್ತೀವಿ. ರೀಡಿಂಗ್ ಎ ಬಾಲ್ ಟೈಪ್ ಟಾರ್ಕ್ ರೆಂಚ್, ಲುಕ್ ಸ್ಟ್ರೈಟ್ ಡೌನ್ ಅಟ್ ದ ಸ್ಕೇಲ್. ರೀಡಿಂಗ್ ನೋಡ್ಬೇಕಾದ್ರೆ ಆ ಬಾಲ್ ಟೈಪ್ ನಲ್ಲಿ ಅಲ್ಲಿ ರೀಡಿಂಗ್ ಅನ್ನು ಕೊಟ್ಟಿರ್ತಾನೆ, ಅಲ್ಲಿ ನೋಡ್ಬೋದು ನೀವು. ವಿವಿಂಗ್ ಫ್ರಮ್ ಅನ್ ಆಂಗಲ್ ಕ್ಯಾನ್ ಗಿವ್ ಎ ಫಾಲ್ಸ್ ರೀಡಿಂಗ್. ಸ್ಟ್ರೈಟ್ ನೋಡ್ಬೇಕು, ನೀವೇನಾದ್ರೆ ಯಾವ್ದಾರ ಆಂಗಲ್ ಅಲ್ಲಿ ನೋಡಿದ್ರೆ ನಿಮ್ಗೆ ಆ ಟಾರ್ಕ್ ಸೆಟ್ ಮಾಡಿರ್ತೀರಲ್ಲ ಅದು ರಾಂಗ್ ಆಗಿ ಕಾಣಿಸುತ್ತೆ. ಓನ್ಲಿ ಫುಲ್ ಆನ್ ದ ಹ್ಯಾಂಡಲ್ ಆಫ್ ದ ಟಾರ್ಕ್ ರೆಂಚ್, ಅಂದ್ರೆ ಫುಲ್ ಅಂದ್ರೆ ಈಗ ಎಳೆಯೋದು ಮಾತ್ರ, ಹಿಂಗ್ ರಿವರ್ಸ್ ಇಲ್ಲ. ಡು ನಾಟ್ ಅಲೋ ದ ಬೀಮ್ ಆಫ್ ದ ರೆಂಚ್ ಟು ಟಚ್ ಎನಿಥಿಂಗ್. ರೆಂಚ್ ಬೀಮು ಬೇರೆ ಯಾವುದಕ್ಕೂ ಏನು ಟಚ್ ಆಗ್ಬಾರ್ದು. ಟೈಟನ್ ದ ಬೋಲ್ಟ್ಸ್ ಅಂಡ್ ನಟ್ ಇನ್ಕ್ರಿಮೆಂಟ್ಲಿ. ಇನ್ಕ್ರಿಮೆಂಟ್ಲಿ ಅಂದ್ರೆ ಒಂದು 4 ಬೋಲ್ಟ್ ಇರ್ತದೆ ಅನ್ಕೊಳ್ಳಿ ಮಕ್ಕಳ. ಈಗ ಇಲ್ಲಿ ಒಂದು ಟೈಟ್ ಮಾಡಿದ್ರೆ 3, 3 ಆದ್ಮೇಲೆ 2, 2 ಆದ್ಮೇಲೆ 6, ಈ ರೀತಿ ಇನ್ಕ್ರಿಮೆಂಟ್ಲಿ ನೀವೇನ್ ಮಾಡ್ಬೇಕಾಗುತ್ತೆ, ಟೈಟ್ ಮಾಡ್ಬೇಕಾಗುತ್ತೆ. ಟಿಪಿಕಲಿ ದಿಸ್ ಶುಡ್ ಬಿ 1 ಆಫ್ ಸ್ಪೆಸಿಫೈಡ್ ಟಾರ್ಕ್ to 3/4 ಟಾರ್ಕ್ to full ಟಾರ್ಕ್ ಅಂಡ್ ದೆನ್ ಫುಲ್ ಟಾರ್ಕ್ a second. ಅಂದ್ರೆ 1 ಆಫ್ ಸ್ಪೆಸಿಫೈಡ್ ಟಾರ್ಕ್ ಅನ್ನ ಮಾಡಿಕೊಂಡು ನಂತರ 1 ಆಫ್ ಇಂದ 3/4 ಟಾರ್ಕ್ ಹೋಗಿ ಆಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು, ಫುಲ್ ಟಾರ್ಕ್ ಹೋಗ್ಬೇಕು. ಫುಲ್ ಟಾರ್ಕ್ ಹೋಗಿ ನೀವು ಪ್ಯಾಜನಿಂಗ್ ಅನ್ನ ಮಾಡಬಹುದು. ನೋಡಿ ಇಲ್ಲಿ ಪ್ಯಾಜನಿಂಗ್ ಅನ್ನ ಟೈಟ್ ಮಾಡ್ತಾ ಇದ್ದಾರೆ. ವೀಲ್ ನಲ್ಲಿ ವೀಲ್ ಮತ್ತೆ ಆಕ್ಸೆಲ್ ತೋರಿಸಿದಾನೆ. ಇಲ್ಲಿ ಪ್ಯಾಜನರ್ಸ್ ಅಂದ್ರೆ ಬೋಲ್ಟ್ಸ್ ಅಥವಾ ನಟ್ಸ್ ಅನ್ನ, ಇಲ್ಲಿ ನಟ್ ಅಲ್ಲಿ ಬೋಲ್ಟ್ ಅನ್ನ ಏನ್ ಮಾಡ್ತಾ ಇದ್ದಾರೆ, ಟೈಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಪ್ಯಾಜನಿಂಗ್ ಡಿವೈಸ್ ಇದೆ, ಇಲ್ಲಿ ಒಂದು ಪ್ಯಾಜನಿಂಗ್ ಡಿವೈಸ್ ಅನ್ನ ನೀವು ಕಾಣಬಹುದು. ಮ್ಯಾನ್ಯುವಲ್ ಟಾರ್ಕ್ ರೆಂಚ್, ದಿಸ್ ಇಸ್ ಮ್ಯಾನ್ಯುವಲ್ ಟಾರ್ಕ್ ರೆಂಚ್, ಮ್ಯಾನ್ಯುವಲ್ ಆಪರೇಟೆಡ್. ಸೊ ಇಲ್ಲಿ ನೋಡಿ ಮಕ್ಕಳೇ, ಟಾರ್ಕ್ ಇಲ್ಲಿ ಫೋರ್ಸ್ ನೀವು ಹತ್ರ ಇಟ್ಕೊಂಡ್ರೆ 20 ನ್ಯೂಟನ್, ದೂರದಲ್ಲಿ ಇಲ್ಲಿ ಇದ್ದಾಗ ಏನಾಗಿದೆ, ಇದು ಫೋರ್ಸ್ 10 ನ್ಯೂಟನ್. ಅಂದ್ರೆ 1 ಮೀಟರ್ಗೆ ಇಷ್ಟಿದೆ, 2 ಮೀಟರ್ಗೆ ಇಷ್ಟಿದೆ. ಇದೊಂದು ರಿಂಗ್ ಸ್ಪ್ಯಾನರ್. ಸೊ ಲೆಫ್ಟ್ T is equal to torque, P is equal to force, that is force of 20 Newton. Length of the lever or range, length of the lever ಎಷ್ಟಿದೆ, 2 ಮೀಟರ್ ಇದೆ. ಇದು ಸೆಂಟಿಂದ ತಗೊಳ್ತಾನೆ. ಎಕ್ಸಾಂಪಲ್ 20 ನ್ಯೂಟನ್ ಇಂಟು 1 ಮೀಟರ್, 20 ನ್ಯೂಟನ್ ಇಂಟು 1 ಮೀಟರ್, 20 ನ್ಯೂಟನ್ ಮೀಟರ್ಸ್. ಎಕ್ಸಾಂಪಲ್ ಬಿ, ಇದು ಹೇಗಾದ್ರೆ ಎಕ್ಸಾಂಪಲ್ ಬಿ ಆದ್ರೆ 10 ನ್ಯೂಟನ್ಸ್ ಇಂಟು 2 ಮೀಟರ್ಸ್, 20 ನ್ಯೂಟನ್ ಮೀಟರ್. ದಟ್ ಇಸ್ ದಿ ಟಾರ್ಕ್ ರೆಂಚ್. ಯಾವ ರೀತಿ ನಾವು ಅಪ್ಲೈ ಅನ್ನ ಮಾಡಬೇಕು ಅಂತ ನಿಮ್ಗೆ ತೋರಿಸ್ತಾ ಇರೋದು. ಇಲ್ಲಿ ಕ್ಲಾಂಪಿಂಗ್ ಫೋರ್ಸ್ ಆನ್ ಜಾಯಿಂಟ್ ಇದೆ, ಟಾರ್ಕ್ ಟೆನ್ಷನ್ ಇನ್ ಬೋಲ್ಟ್, ಕ್ಲಾಂಪಿಂಗ್ ಫೋರ್ಸ್ ಆನ್ ಜಾಯಿಂಟ್, ಫೋರ್ಸ್ ಅನ್ನು ಅಪ್ಲೈ ಮಾಡಬೇಕು, ಟೆನ್ಷನ್ ಇನ್ ಬೋಲ್ಟ್. ದಿಸ್ ಇಸ್ ಮ್ಯಾನ್ಯುವಲ್ ಟಾರ್ಕ್ ರೆಂಚ್. ಈ ಮ್ಯಾಕ್ಸಿಮಮ್ ಏನು ಸೈಜ್ ಇದೆ ನಮ್ಮ ಪ್ಯಾಜನರ್ಸ್, ಈಗ M4, M8, M6, M12, M10 ಇದೆಯಲ್ಲ, ಅದು ಮ್ಯಾಕ್ಸಿಮಮ್ ಟೈಟ್ನಿಂಗ್ ಟಾರ್ಕ್ ಎಷ್ಟು ಅಂದ್ರೆ M4 ಆದ್ರೆ 270 ನ್ಯೂಟನ್ ಮೀಟರ್ ಅಪ್ಲಿಕೇಶನ್ ಆಫ್ ಫೋರ್ಸ್, M5 ಅಂದ್ರೆ 540 ನ್ಯೂಟನ್, M6 ಅಂದ್ರೆ 9.50 ನ್ಯೂಟನ್, 5.40, M8 22 ನ್ಯೂಟನ್ ಮೀಟರ್, M10 44 ನ್ಯೂಟನ್ ಮೀಟರ್. ಲೈಕ್ ದಟ್ ಟಾರ್ಕ್ ರೇಂಜ್ ನಲ್ಲಿ ಈ ಬೇರೆ ಬೇರೆ ಟಾರ್ಕ್ ಇನ್ ನ್ಯೂಟನ್ ಮೀಟರ್ ಅಕಾರ್ಡಿಂಗ್ ಟು ದ ಸೈಜ್ ಆಫ್ ದಿ ಬೋಲ್ಟ್ ನಾವು ಬಳಸ್ತೀವಿ. ಕಮ್ ಟು ದಿ OHAS ಅಂತ ಇತ್ತು, OHS ಆಕ್ಯುಪೇಷನಲ್ ಸೇಫ್ಟಿ, OSAS ಆಕ್ಯುಪೇಷನಲ್ ಸೇಫ್ಟಿ ಅಂಡ್ ಹೆಲ್ತ್ ಅಡ್ಮಿನಿಸ್ಟ್ರೇಷನ್. ಲಾಸ್ಟ್ ಅಲ್ಲಿ ಎ ಇತ್ತು, ಎಚ್ ಇರಲಿಲ್ಲ, OSAS ಇರಲಿಲ್ಲ, ಇಲ್ಲಿ OSHA ಇತ್ತು, ಆಕ್ಯುಪೇಷನಲ್ ಸೇಫ್ಟಿ ಅಂಡ್ ಹೆಲ್ತ್ ಅಡ್ಮಿನಿಸ್ಟ್ರೇಷನ್ಸ್ಗೆ ಬರೋಣ. ಅಂದ್ರೆ ಯಾವುದೇ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥವ್ರು ಈ ಟಾರ್ಕ್ ರೆಂಚಸ್ ಅನ್ನ
ಪವರ್ ಟೂಲ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥವ್ರು ಈ ಆಕ್ಯುಪೇಷನಲ್ ಸೇಫ್ಟಿ ಅಂದ್ರೆ ವೃತ್ತಿ ಸಂಬಂಧಿತ ಸುರಕ್ಷತಾ ಕ್ರಮಗಳು, ಆರೋಗ್ಯ, ವೃತ್ತಿ ಸಂಬಂಧಿತ ಸುರಕ್ಷತಾ ಕ್ರಮಗಳ ಆರೋಗ್ಯ ಯಾವ ದೃಷ್ಟಿಯಿಂದ ಇರಬೇಕು, ಮತ್ತೆ ಅಲ್ಲಿ ಯಾವ ರೀತಿ ಆಡಳಿತಾತ್ಮಕ ಚಟುವಟಿಕೆ ಇರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಪವರ್ ಸ್ಕ್ರೂ ಡ್ರೈವರ್ ವಿಲ್ merely give us a screw driving capability at a quick and efficient manner. ಉದಾಹರಣೆಗೆ ಒಂದು ಸ್ಕ್ರೂ ಡ್ರೈವರ್ ನೀವು ತೆಗೆದುಕೊಂಡ್ರೆ ಅದನ್ನ ಪವರ್ ಸ್ಕ್ರೂ ಡ್ರೈವರ್ ಅಥವಾ ರೆಂಚ್ ಆದ್ರೆ ಅದ್ರ ಡ್ರೈವಿಂಗ್ ಕೆಪಬಿಲಿಟಿ ಎಷ್ಟು, ಮತ್ತೆ ಕ್ವಿಕ್ ಅಥವಾ ಎಫಿಷಿಯಂಟ್ ಮ್ಯಾನರ್ ಅಲ್ಲಿ ಇದೆಯಾ ಅನ್ನೋದನ್ನ ನಾವು ನೋಡ್ಕೊಳ್ಬೇಕಾಗುತ್ತೆ. ದೇ ಆರ್ ಡಿಸೈನ್ ಟು ವರ್ಕ್ ಅಟ್ ಸ್ಲೋವರ್ ರೇಟ್ ದೆನ್ ಟಿಪಿಕಲ್ ಪವರ್ ಡ್ರಿಲ್ಸ್. ಬೇರೆ ಪವರ್ ಟೂಲ್ಸ್ಗೆ ಕಂಪೇರ್ ಮಾಡಿದಾಗ ಇದು ಯಾವ ರೀತಿ ಡಿಸೈನ್ ಆಗಿದೆ, ಸ್ಲೋವರ್ ಸ್ಪೀಡ್ ನಲ್ಲೂ ರನ್ ಮಾಡಬಹುದಾ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಮಕ್ಕಳೇ ನಾವು ಮುಂದುವರೆದು, ದೇ however have more torque drills giving us the ability for more power such as drilling screw into materials without having to do any pre-drilling. ಅಂದ್ರೆ ಕೆಲವು ಸಂದರ್ಭದಲ್ಲಿ ಮೋರ್ ಟಾರ್ಕ್, ಫಾರ್ ಎಕ್ಸಾಂಪಲ್ ಡ್ರಿಲ್ಸ್, ದ ಎಬಿಲಿಟಿ ಫಾರ್ ಮೋರ್ ಪವರ್, ಅದಕ್ಕೆ ಏನ್ ಬೇಕಾಗುತ್ತೆ, ಡ್ರಿಲ್ಲಿಂಗ್ ಆಗಿ ಮಾಡ್ಬೇಕಾದ್ರೆ ಪವರ್ ಜಾಸ್ತಿ, ಸಚ್ ಆಸ್ ಡ್ರಿಲ್ಲಿಂಗ್ ಸ್ಕ್ರೂ ಇಂಟು ಮೆಟೀರಿಯಲ್ಸ್, ಡ್ರಿಲ್ಲಿಂಗ್ ಮಾಡಿ ಅದು ಸ್ಕ್ರೂ ಅನ್ನ ಒಳಗಡೆ ಮೆಟೀರಿಯಲ್ಸ್ ಒಳಗಡೆ ಇನ್ಸರ್ಟ್ ಮಾಡಿ ಟೈಟ್ನಿಂಗ್ ಮಾಡೋದು ವಿತೌಟ್ ಹ್ಯಾವಿಂಗ್ ಟು ಡೂ ಎನಿ ಪ್ರೀ ಡ್ರಿಲ್ಲಿಂಗ್. ಯಾವುದೇ ರೀತಿ ಪ್ರೀ ಡ್ರಿಲ್ಲಿಂಗ್ ಆಪರೇಷನ್ಸ್ ಇದೆ, ನೇರವಾಗಿ ಅಸೆಂಬ್ಲಿಗೆ ಡ್ರಿಲ್ ಮಾಡಿ ಸ್ಕ್ರೂ ಅನ್ನ ಹಾಕ್ತಕ್ಕಂಥದ್ದು. ಯಾವ ರೀತಿ ನಾವು ಇದನ್ನ ಮುಂಜಾಗ್ರತೆಯನ್ನ ತಗೋಬೇಕು, ಸೇಫ್ಟಿ ಯಾವ ರೀತಿ ತಗೋಬೇಕು. ಸಾಲಿಡ್ ಮಾಡಲ್ಸ್ ವಿಲ್ ಗಿವ್ ಅಸ್ ಟಾರ್ಕ್ ಲಿಮಿಟರ್ಸ್ ಅಂಡ್ ಅಲೋ ಯು ಟು ಸೆಟ್ ದ ಮ್ಯಾಕ್ಸಿಮಮ್ ಟಾರ್ಕ್ ಟು ಸೇವ್ ದ ಹೆಡ್ ಆಫ್ ದ ಸ್ಕ್ರೂ ಆರ್ ಎನಿ ಮಿಸ್ಸೇಪ್ಸ್ ಆಫ್ ಸ್ನ್ಯಾಪಿಂಗ್. ಸಾಲಿಡ್ ಮಾಡಲ್ಸ್ ಕೂಡ ಸಿಗುತ್ತೆ, ಅಲ್ಲಿ ಇಟ್ ಗಿವ್ಸ್ ಎ ಟಾರ್ಕ್ ಲಿಮಿಟರ್ಸ್, ಒಂದು ಟಾರ್ಕ್ ಲಿಮಿಟರ್ಸ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಅಂಡ್ ಅಲೋ ಯು ಟು ಸೆಟ್ ದ ಮ್ಯಾಕ್ಸಿಮಮ್ ಟಾರ್ಕ್, ಅದರಿಂದ ನೀವೇನ್ ಮಾಡ್ಬೋದು, ಮ್ಯಾಕ್ಸಿಮಮ್ ಟಾರ್ಕ್ಗೆ ಸೆಟ್ ಮಾಡಿ ನೀವು ಪ್ಯಾಜನರ್ಸ್ ಅನ್ನ ಪ್ಯಾಜನಿಂಗ್ ಅನ್ನ ಮಾಡಬಹುದು. ಯೂಸ್ ಆಫ್ ಪವರ್ ಸ್ಕ್ರೂ ಡ್ರೈವರ್ಸ್ ವಿಲ್ ರಿಯಲಿ ಡಿಪೆಂಡ್ ಆನ್ ದ ಪರ್ಸನ್ ಅಂಡ್ ಪ್ರಾಜೆಕ್ಟ್ ಆಫ್ ಔಟ್ ಫೋರ್ಸ್ ಬಟ್ ಆರ್ ಯಾವ versatile since the attachments are as of variety when compared to drill. ಇಲ್ಲಿ ಮಕ್ಕಳೇ ಪವರ್ ಸ್ಕ್ರೂ ಡ್ರೈವರ್ಸ್ ಅನ್ನು ಯೂಸ್ ಮಾಡ್ತೀವಿ. ಈ ಪವರ್ ಸ್ಕ್ರೂ ಡ್ರೈವರು ಇಟ್ ರಿಯಲಿ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ, ಯಾರು ಅದನ್ನ ಆಪರೇಟ್ ಮಾಡ್ತಾನೆ ಅವನ ಪರ್ಸನ್, ಮತ್ತೆ ಪ್ರಾಜೆಕ್ಟ್ ಬಟ್ ಆರ್ ಲೆಸ್ ವರ್ಸಟೈಲ್ ಸಿನ್ಸ್ ದ ಅಟ್ಯಾಚ್ಮೆಂಟ್ಸ್ ಆರ್ ಆಸ್ ಆಫ್ ವೆರೈಟಿ. ಅಂದ್ರೆ ಅಟ್ಯಾಚ್ಮೆಂಟ್ಸ್ ಇರುತ್ತಲ್ಲ, ಬೇರೆ ಬೇರೆ ಅಟ್ಯಾಚ್ಮೆಂಟ್ಸ್ ಕೂಡ ಕೊಟ್ಟಿರ್ತಾನೆ. ನಾವು ಡ್ರಿಲ್ಗೆ ಕಂಪೇರ್ ಟು ಡ್ರಿಲ್ ಸ್ಕ್ರೂ ಡ್ರೈವರ್ ನಲ್ಲಿ we know many who have both a power screwdriver and drill for more versatility in their workflow. ಹಾಗಾದ್ರೆ ಈ ಯಾವುದು ಪವರ್ ಸ್ಕ್ರೂ ಡ್ರೈವರ ಅಥವಾ ಡ್ರಿಲ್ಲ, ಯಾವುದು ಮೋರ್ ವರ್ಸಟಿಲಿಟಿ, ಯಾವುದು ಜಾಸ್ತಿ ನಾವು ಬಳಸ್ತೀವಿ ವರ್ಕ್ ಫ್ಲೋ ಆಗಬೇಕಾದ್ರೆ. ದೇ ಕ್ಯಾನ್ ಆಲ್ಸೋ help is hard to reach the spots and corners since they are usually smaller than the drills and one hand to use. ಏನ್ ಮಾಡುತ್ತೆ, ನಮ್ಗೆ ಈ ರೀತಿಲಿ ಹೆಲ್ಪ್ ಮಾಡುತ್ತೆ. ಈ ಹಾರ್ಡ್ ಟು ರೀಚ್ ದ ಸ್ಪಾಟ್ಸ್, ಎಲ್ಲೆಲ್ಲಿ ಸ್ಪಾಟ್ ಇದೆ ಅಲ್ಲಿಗೆ ರೀಚ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅಂಡ್ ಕನ್ಸರ್ನ್ಸ್ ಸಿನ್ಸ್ ದೇ ಆರ್ ಯೂಶುವಲಿ ಸ್ಮಾಲರ್ ದೆನ್ ದ ಡ್ರಿಲ್ಸ್ ಅಂಡ್ ಓನ್ಲಿ ಟೇಕ್ ಒನ್ ಹ್ಯಾಂಡ್ ಟು ಯೂಸ್. ಡ್ರಿಲ್ಗಿಂತ ತುಂಬಾ ಸಣ್ಣದಾಗಿರುತ್ತೆ, ಮತ್ತೆ ಇದನ್ನ ಆಪರೇಟ್ ಮಾಡಲಿಕ್ಕೆ ಒನ್ ಹ್ಯಾಂಡ್ ಯೂಸ್ ಸಫಿಶಿಯಂಟ್ ಅಂತ ನಾವು ಕರಿತೀವಿ. And the creation of clamping force. The tension in the bolt creates a clamping force. ಏನ್ ಟೆನ್ಷನ್ ಕೊಡ್ತೀವಿ ಅದೇ ಕ್ಲಾಂಪಿಂಗ್ ಫೋರ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಜನರಲಿ ರೆಫರ್ಡ್ ಆಸ್ ದ ಪ್ರಿಲೋಡೆಡ್ ಬಿಟ್ವೀನ್ ದ ಟೂ ಪಾರ್ಟ್ಸ್. ಇಲ್ಲಿ ಒಂದು ಪಾರ್ಟ್ಸ್ ಇದೆ. ಇಫ್ ದ ಕ್ಲಾಂಪಿಂಗ್ ಫೋರ್ಸ್ ಇಸ್ ಟೂ ಲೋ, ಕ್ಲಾಂಪಿಂಗ್ ಫೋರ್ಸ್ ಇರ್ತಕ್ಕಂಥದ್ದು ತುಂಬಾ ಕಡಿಮೆ ಇದೆ, ದ ಪ್ಯಾಸನರ್ಸ್ ಕ್ಯಾನ್ ವರ್ಕ್ ಲೂಸ್, ಪ್ಯಾಸನರ್ ವರ್ಕ್ ಆಗುತ್ತೆ ಬಟ್ ಲೂಸ್ ಆಗುತ್ತೆ ಡ್ಯೂ ಟು ದ ವೈಬ್ರೇಷನ್ಸ್ ಆರ್ ಮೂವ್ಮೆಂಟ್ ಬಿಟ್ವೀನ್ ದ ಕಾಂಪೊನೆಂಟ್ ಪಾರ್ಟ್ಸ್ ಇಂದ ಲೂಸ್ ಆಗ್ತಕ್ಕಂಥ ಸಾಧ್ಯತೆ ವೈಬ್ರೇಷನ್ ಇಂದ ಹೆಚ್ಚಿರುತ್ತೆ. ಇಫ್ ಕ್ಲಾಂಪಿಂಗ್ ಫೋರ್ಸ್ ಇಸ್ ಟೂ ಹೈ, ದ ಪ್ಯಾಸನರ್ಸ್ ಮೇ ಪರ್ಮನೆಂಟ್ಲಿ ಸ್ಟ್ರೆಚ್. ತುಂಬಾ ಜಾಸ್ತಿ ಇದ್ರೆ ವರ್ಕ್ ಏನಾಗ್ಬಿಡ್ಬೋದು, ಸ್ಟ್ರೆಚ್ ಆಗ್ಬಿಡ್ಬೋದು.
and are longer applies the required clamping force. ತುಂಬ ದೊಡ್ಡದಾದ್ರೆ ಕ್ಲಾಂಪಿಂಗ್ ಫೋರ್ಸ್ ಜಾಸ್ತಿ ಬೇಕಾಗುತ್ತೆ. ಇನ್ ಸರ್ವ್ ಕೇಸ್ ದ ಪ್ಯಾಸೆಂಜರ್ಸ್ ಮೇ ಫೇಲ್ ಇನ್ ಅಸೆಂಬ್ಲಿ ಆರ್ ಡ್ಯೂರಿಂಗ್ ಯೂಸ್ ವೆನ್ ಅಂಡರ್ ಲೋಡೆಡ್. How to calculate the torque? The torque is the result of multiplying the value of the force applied over the distance from the point of application. Comparing the two examples below, A and B, it will be noted that the same resultant torque can be achieved with a lower force if the distance from the nut bolt is increased. So, ಇಲ್ಲಿ ಮಕ್ಕಳೇ ಟಾರ್ಕ್ ರಿಸಲ್ಟ್ ಏನು ಮಲ್ಟಿಪ್ಲೈ ಆಗುತ್ತೆ. ನಾವೇನು ಫೋರ್ಸ್ ಅಪ್ಲೈ ಮಾಡ್ತೀವಿ ಅದಕ್ಕೆ ಯಾವುದನ್ನ ಟಾರ್ಕ್ ರೆಂಚನ್ನ ಯೂಸ್ ಮಾಡ್ತಾರೆ. ಅಂದ್ರೆ ಫ್ರಮ್ ದ ಪಾಯಿಂಟ್ ಆಫ್ ಅಪ್ಲಿಕೇಶನ್ ನಾವು ಬೇರೆದಕ್ಕೆ ಕಂಪೇರ್ ಮಾಡಿದಾಗ ಅದರಲ್ಲಿ ಎರಡು ಎಕ್ಸಾಂಪಲ್ಸ್ ಎ ಅಂಡ್ ಬಿ ಅಂತ ನಾವು ತಗೊಂಡಾದ್ರೆ ಎ ಇಟ್ ವಿಲ್ ಬಿ ನೋಟೆಡ್ ದಟ್ ದ ಸೇಮ್ ರಿಸಲ್ಟ್ ಟಾರ್ಕ್ ಕ್ಯಾನ್ ಬಿ ಅಚೀವ್ಡ್ ವಿತ್ ಎ ಲೋವರ್ ಫೋರ್ಸ್ ದ ಡಿಸ್ಟೆನ್ಸ್ ಫ್ರಮ್ ದ ನಟ್ ಬೋಲ್ಟ್ ಇಸ್ ಇನ್ಕ್ರೀಸ್. ಈ ಪಾಯಿಂಟ್ ಬಹಳ ಮುಖ್ಯವಾದ ಪಾಯಿಂಟ್. ಇಲ್ಲಿ ಎ ಅಂಡ್ ಬಿ ಅಂತ ನಾವು ಹೇಳ್ತೀವಿ ಎಕ್ಸಾಂಪಲ್ಸ್. ಸೇಮ್ ರಿಸಲ್ಟೆಂಟ್ ಟಾರ್ಕ್ ಇರುತ್ತೆ ವಿತ್ ಎ ಲೋವರ್ ಫೋರ್ಸ್ ಇಫ್ ದ ಡಿಸ್ಟೆನ್ಸ್ ಫ್ರಮ್ ದ ನಟ್ ಬೋಲ್ಟ್ ಇಸ್ ಇನ್ಕ್ರೀಸ್. It should also be realized that some torque wrenches are length dependent, which means that the actual torque applied to the fasteners varies if the hand position on the wrench is varied even with the wrench preset. ಇಲ್ಲಿ ನಮ್ಗೆ ಇನ್ನೊಂದು ರಿಯಲೈಸ್ ಆಗಬೇಕು ಏನಂದ್ರೆ ಮಕ್ಕಳೇ, ಕೆಲವು ಟಾರ್ಕ್ ರೆಂಚ್ ಲೆಂತ್ wrenches are length dependent, which means that the actual torque applied to the fastener varies if the hand position on the wrench is varied. ನಾನು ಅಲ್ಲಿ ಹಿಂದೆ ಚಿತ್ರದಲ್ಲಿ ನೋಡಿದೆ 1 ಮೀಟರ್ಗೆ ಎಷ್ಟು, 2 ಮೀಟರ್ಗೆ ಎಷ್ಟು, 20 mm ಗೆ ಎಷ್ಟು, 10 mm ಗೆ ಎಷ್ಟು ಅಂತ ಹೇಳಿ ಅಪ್ಲಿಕೇಶನ್ಸ್ ಟಾರ್ಕ್ ನೀವು ಪ್ರೆಷರ್ ಅನ್ನು ಅಪ್ಲೈ ಮಾಡಿ ಅದನ್ನೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಇಫ್ ದ ಹ್ಯಾಂಡ್ ಪೊಸಿಷನ್ ಆನ್ ದ ರೆಂಚ್ ಇಸ್ ವೇರಿಡ್ ಈವನ್ ವಿತ್ ದ ರೆಂಚ್ ಪ್ರೀಸೆಟ್ ಮಾಡಿದಾಗ ಅದೇನಾಗ್ಬೋದು ವೇರಿ. This occurs if the pivot point of the wrench mechanism is not coincidental with the point of application of torque. Now come to the maintenance of power tools. Power tools and other machines are designed for long life, but each requires some care and maintenance to meet its life expectancy. Properly storing power tools, performing maintenance as needed, and replacing the machine parts will extend a tool life to its full potential and deliver more value to its owner. ಈ ಮೈಂಟೆನೆನ್ಸ್ ಪವರ್ ಟೂಲ್ಸ್ ನಾವು ಯಾವುದೇ ಟೂಲ್ ಆಗಲಿ ಮೇಂಟೆನೆನ್ಸ್ ಅನ್ನ ಪಕ್ಕಾ ಮಾಡಬೇಕು. ಏನಂದ್ರೆ ಪವರ್ ಟೂಲ್ಸ್ ಅದರ ಮೆಕ್ಯಾನಿಸಮ್ಸ್ ನಾವು ಕರೆಕ್ಟ್ ಆಗಿ ಅದನ್ನ ಮೈಂಟೈನ್ ಮಾಡಿದ್ರೆ ಲಾಂಗ್ ಲೈಫ್ ಬರುತ್ತೆ. ಅದಕ್ಕೆ ಲಾಂಗ್ ಲೈಫ್ ಬರಬೇಕು ಅಂದ್ರೆ ಕೇರ್ ಅಂಡ್ ಮೈಂಟೆನೆನ್ಸ್ ಸರಿ ಮಾಡಬೇಕು. ಅವಾಗ ಅದ್ರದ್ದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದ್ರೆ ಲಾಂಗ್ ಲೈಫ್ ಚೆನ್ನಾಗಿರುತ್ತೆ. ಅದನ್ನ ಪ್ರಾಪರ್ ಆಗಿ ಸ್ಟೋರ್ ಮಾಡೋದು, ಕ್ಲೀನ್ ಮಾಡೋದು, ಏನಾದರೂ ರೀಪ್ಲೇಸ್ ಇದ್ದಾಗ ರೀಪ್ಲೇಸ್ ಮಾಡೋದು, ರಿಪೇರ್ ಮಾಡ್ಕೊಳ್ತಕ್ಕಂಥದ್ದು, ಇದನ್ನ ಮಾಡೋದ್ರಿಂದ ಯಾರಿಗ ಅನುಕೂಲ, ಯಾರು ಅದನ್ನ ಬಳಸ್ತಾರೋ ಅವ್ರಿಗೆ ಅನುಕೂಲ. ಪ್ರಾಪರ್ ಸ್ಟೋರೇಜ್ ಅಂತ ಬಂದ್ರೆ ನಾವು ಅವರ್ 3 ಗೈಡ್ಲೈನ್ಸ್ ಫಾರ್ ಟೂಲ್ ಸ್ಟೋರೇಜ್. ಯಾವುದೇ ಒಂದು ಪವರ್ ಟೂಲ್ಸ್ ಅನ್ನ ಸ್ಟೋರೇಜ್ ಮಾಡಿದ್ರೆ ಒಂದು 3 ಗೈಡ್ಲೈನ್ಸ್ ಇದೆ. ಸ್ಟೋರ್ ದ ಟೂಲ್ಸ್ ಇನ್ ಏರಿಯಾ ಪ್ರೊಟೆಕ್ಟೆಡ್ ಫ್ರಮ್ ದ ಎಲಿಮೆಂಟ್ಸ್. ಅಂದ್ರೆ ನೀವು ಎಲ್ಲಿ ಸ್ಟೋರ್ ಮಾಡ್ತೀರಿ ಅಲ್ಲಿ ಮಾಯಿಶ್ಚರ್ ಇರಬಾರ್ದು. ಮಾಯಿಶ್ಚರ್ ಇದ್ರೆ ಅದು ಬೀಳುತ್ತೆ, ಅದ್ರ ಮೇಲೆ ರಸ್ಟ್ ಹಿಡಿಯುತ್ತೆ ಅಥವಾ ಬೇರೆ ಇನ್ನೇನಾದ್ರೂ ತೊಂದರೆ ಆಗ್ಬೋದು. ಸ್ಟೋರ್ ದ ಟೂಲ್ಸ್ ಇನ್ ಕ್ಲೀನ್ ಅಂಡ್ ಆರ್ಗನೈಸ್ಡ್ ಪ್ಲೇಸ್. ಯಾವಾಗಲೂ ಟೂಲ್ಸ್ ಅನ್ನು ಸ್ಟೋರ್ ಮಾಡ್ಬೇಕಾದ್ರೆ ಆ ಜಾಗ ಕ್ಲೀನ್ ಆಗಿರ್ಬೇಕು ಮತ್ತೆ ಅದು ವೆಲ್ ಆರ್ಗನೈಸ್ಡ್ ಆಗಿರ್ಬೇಕು. 5S ಅಂತ ನಾವೇನು ಕರಿತೀವಿ ಅಂತ ಆರ್ಗನೈಸ್ಡ್ ಪ್ಲೇಸ್ ಆಗಿರ್ಬೇಕು. ಸ್ಟೋರ್ ದ ಟೂಲ್ಸ್ ಇನ್ ವೆಲ್ ವೆಂಟಿಲೇಟೆಡ್ ಏರಿಯಾ. ನೀವು ಅದನ್ನ ಸ್ಟೋರ್ ಮಾಡ್ಬೇಕಾದ್ರೆ ಪವರ್ ಟೂಲ್ಸ್ ಅನ್ನ ವೆಂಟಿಲೇಷನ್ಸ್ ಕೂಡ ಚೆನ್ನಾಗಿರ್ಬೇಕು. Keeping the tools out of the elements, protect them from damage and wear. A clean and organized storage space will promote safety, and keeping tools well ventilated will help them run smoothly when it is time to pull them out of storage. ಅಂದ್ರೆ ಯಾವುದೇ ಟೂಲ್ಸ್ ಅನ್ನ ನೀವು ವೆಲ್ ವೆಂಟಿಲೇಟೆಡ್ ಏರಿಯಾದಲ್ಲಿ ಇರಬೇಕು, ಯಾವುದೇ ಡ್ಯಾಮೇಜ್ ಆಗ್ದಂಗೆ ಅದನ್ನ ನೋಡ್ಕೋಬೇಕು. ಸೊ ಈ ರೀತಿ ಮಾಡೋದ್ರಿಂದ ಈ ಕ್ಲೀನ್ನೆಸ್
ಮತ್ತೆ ಸ್ಟೋರೇಜ್ ವಿಲ್ ಪ್ರಮೋಟ್ ಸೇಫ್ಟಿ. ಅಂದ್ರೆ ಸೇಫ್ಟಿನ ಏನ್ ಮಾಡುತ್ತೆ, ಅದು ಪ್ರಮೋಟ್ ಮಾಡುತ್ತೆ. ಮತ್ತೆ ಆರ್ಗನೈಸೇಷನ್ಸ್ ಅಥವಾ ಮತ್ತೆ ನೀವು ಪವರ್ ಟೂಲ್ಸ್ ಅನ್ನ ಬಳಸುವಾಗ ಅದು ಸ್ಮೂತ್ ಆಗಿ ಅದು ರನ್ ಆಗುತ್ತೆ. ಮತ್ತೆ ನಿಮ್ಗೆ ಈಸಿಯಾಗಿ ಕೂಡ ಸಿಗುತ್ತೆ ಸ್ಟೋರ್ನ ಕರೆಕ್ಟ್ ಆಗಿ ಮಾಡಿ. ಲಾಂಗ್ ಲೈಫ್ ಕೂಡ ಬರುತ್ತೆ. It might take a little extra time to put everything back in place at the end of the day or completion of the project, but storing tools the right way will always be worth the effort. ನೋಡಿ ಮಕ್ಕಳೇ, ನೀವು ಕೆಲಸ ಆದ ನಂತರ ಆ ಟೂಲ್ಸ್ ಅನ್ನ ಪ್ರಾಪರ್ ಜಾಗದಲ್ಲಿ ಅದನ್ನ ಸ್ಟೋರ್ ಮಾಡಬೇಕು. ಆ ರೀತಿ ಸ್ಟೋರ್ ಮಾಡೋದ್ರಿಂದ ನಿಮ್ಮ ಏನು ಎಫೋರ್ಟ್ ಹಾಕ್ತೀರಿ ಅದಕ್ಕೆ ಒಂದು ಬೆಲೆ ಸಿಕ್ಕಿದಾಗೆ ಆಗುತ್ತೆ. ಸ್ಟೋರ್ ಪ್ರಾಪರ್ಲಿ. Care and maintenance of before using stored or most power tools can use a little cleaning and a couple of quick check for damage or other problems. Here's some maintenance tips for keeping those tools in good shape. ನೋಡಿ, ಈಗ ಟೂಲ್ಸ್ ನ ಸ್ಟೋರ್ ಮಾಡಿರ್ತೀರಿ, ಬಳಕೆಗೆ ತಗೋತೀರಿ, ಬಳಕೆಗೆ ತಗೊಂಡಾಗ ಅದನ್ನ ಕ್ಲೀನ್ ಮಾಡಬೇಕಾಗುತ್ತೆ. ಕೆಲವು ಚೆಕಪ್ ಅನ್ನ ಮಾಡಬೇಕಾಗುತ್ತೆ, ಡ್ಯಾಮೇಜ್ ಇದೆಯಾ, ಪ್ರಾಬ್ಲಮ್ ಇದೆಯಾ. ಸೊ ಇದೆಲ್ಲ ನೋಡಿದ್ರೆ ಏನಾಗುತ್ತೆ, ಅದರದ್ದು ಮೇಂಟೆನೆನ್ಸ್ ಅನ್ನ ನಾವು ಕರೆಕ್ಟ್ ಆಗಿ ಮಾಡ್ತಾ ಇದೀವಿ ಅನ್ನೋ ರೀತಿ ನಮಗೆ ಒಂದು ಭಾಸವಾಗುತ್ತೆ. ಮತ್ತೆ ಆ ಪವರ್ ಟೂಲ್ಸ್ ಕೂಡ ನಮಗೆ ದೀರ್ಘ ಬಾಳಿಕೆ ಬರ್ತಕ್ಕಂಥದ್ದು, ಯಾವುದೇ ತೊಂದರೆಯನ್ನ ಕೊಡಲ್ಲ, ಸ್ಮೂತ್ ಆಗಿ ರನ್ ಆಗ್ತಕ್ಕಂಥದ್ದು. ಇವೆಲ್ಲ ಅನುಕೂಲಗಳು ನಮಗೆ ಇದೆ ಯಾವ್ದ್ರಿಂದ, ಈ ಪವರ್ ಟೂಲ್ಸ್ ಅನ್ನ ಮೈಂಟೈನ್ ಮಾಡೋದ್ರಿಂದ. ಯೂಸ್ ಟೂತ್ ಬ್ರಷ್, ಅಂದ್ರೆ ಒಂದು ಏನಾದ್ರು ಅಲ್ಲಿ ಗಲೀಜಿದೆ, use toothbrush and a soft cloth to wipe debris from power tools casing before storage. ಸ್ಟೋರ್ ಮಾಡೋದಕ್ಕಿಂತ ಮೊದಲೇ ಒಂದು ಟೂತ್ ಬ್ರಷ್ ಅಥವಾ ಬ್ರಷ್ ಅಥವಾ ಏನಾದ್ರು ಸಾಫ್ಟ್ ಕ್ಲಾತ್ ಅನ್ನ ಯೂಸ್ ಮಾಡಿ, ಅಲ್ಲೇನಾದ್ರು ಗಲೀಜು ಅಥವಾ ಡೆಬ್ರಿಸ್ ಏನಾರ ಇದ್ರೆ ಅದನ್ನ ಕೇಸಿಂಗ್ ನಲ್ಲಿ ಅಥವಾ ಬೇರೆ ಕವರ್ ನಲ್ಲಿ ಇದ್ರೆ ಅದನ್ನೆಲ್ಲ ಕ್ಲೀನ್ ಮಾಡಿ ನೀವೇನ್ ಮಾಡ್ಬೇಕು, ಸ್ಟೋರ್ ಮಾಡಬೇಕು. ಬಿಫೋರ್ ಸ್ಟೋರೇಜ್ ಕ್ಲೀನ್ ಮಾಡಬೇಕು. If available, use an air compressor to clean out power tools. ನಿಮ್ಗೆ ಏನಾದ್ರು ಏರ್ ಕಂಪ್ರೆಸರ್ ಇರುತ್ತೆ ಸಾಮಾನ್ಯವಾಗಿ, ಇದ್ರೆ ಏನ್ ಮಾಡ್ಬೋದು, ವೆಂಟ್ಸ್ ಎಲ್ಲ ಏನ್ ಮಾಡ್ಬೋದು, ಒಂದ್ ಸ್ವಲ್ಪ ನಿಮ್ ಬಾಡಿಗೆಲ್ಲ ಬಿಟ್ಕೋಬಿಡ್ದು. ಇಟ್ ಇಸ್ ಡೇಂಜರಸ್. ಟೂಲ್ಸ್ಗೆ ಬಿಟ್ಟು ಅದನ್ನ ಕ್ಲೀನ್ ಮಾಡ್ಬೋದು. ಕ್ಲೀನ್ ಮಾಡೋದ್ರಿಂದ ಎಲ್ಲ ಡೆಬ್ರಿಸ್ ಅದೆಲ್ಲ ಏನಾಗುತ್ತೆ, ಹೋಗುತ್ತೆ. ವೆಂಟ್ ಎಲ್ಲ ಏನಾಗುತ್ತೆ, ಕ್ಲಿಯರ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. Lubricate power tools parts that need to be lubricated. Following instructions in the tools user manual will be help here. ಅಂದ್ರೆ ನೆಸರಿ ಇದೆ, ಲುಬ್ರಿಕೇಟ್ ಯೂಸರ್ ಮ್ಯಾನ್ಯುವಲ್ ಅಂತ ಕೊಟ್ಟಿರ್ತಾನೆ. ಆ ಯೂಸರ್ ಮ್ಯಾನ್ಯುವಲ್ಸ್ ಏನಾರ ಇಂಥದೇ ಲುಬ್ರಿಕೇಶನ್ಸ್ ಅನ್ನ ಮಾಡಿ ಅಂತ ಹೇಳಿರ್ತಾನೆ. ಆ ಲುಬ್ರಿಕೇಶನ್ಸ್ ಅನ್ನ ನೀವು ಮಾಡೋದ್ರಿಂದ ಇಟ್ ವಿಲ್ ವೆಲ್ ಫಾರ್ ಎ ಲಾಂಗ್ ಲೈಫ್ ಅಂಡ್ ಸ್ಮೂತ್ ರನ್ನಿಂಗ್ ಆಫ್ ದಿ ಪವರ್ ಟೂಲ್ಸ್. Check the parts that hold a tool together, screws and other fasteners. Tighten up anything that might have been ಸೆಕೆಂಡ್ ಲೂಸ್ ಡ್ಯೂರಿಂಗ್ ಆಪರೇಷನ್. ಅಂದ್ರೆ ಪಾರ್ಟ್ ಅನ್ನ ನೀವು ಹೋಲ್ಡ್ ಮಾಡುವಾಗ ಅದೇನಾದ್ರೂ ತೊಂದರೆ ಇದೆಯಾ, ಕರೆಕ್ಟ್ ಆಗಿ ರನ್ ಆಗ್ತಾ ಇದೆಯಾ, ಟೈಟನಿಂಗ್ ಆಗಿದೆಯಾ, ಇದೆಲ್ಲವನ್ನ ನೀವೇನ್ ಮಾಡ್ಬೇಕು, ಸ್ಲ್ಯಾಕ್ನಿಂಗ್ ಇದೆಯಾ, ಸೇಕ್ ಆಗ್ತಾ ಇದೆಯಾ, ಆಲ್ವೇಸ್ ಇವೆಲ್ಲವನ್ನ ನೀವೇನ್ ಮಾಡ್ಕೋಬೇಕಾಗುತ್ತೆ, ಚೆಕ್ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಎಲೆಕ್ಟ್ರಿಕಲ್ ಕಾರ್ಡ್ಸ್, ದಟ್ ಮೀನ್ಸ್ ವೈರ್ ಅಂತ ಕರಿತೀವಿ. ಎಲೆಕ್ಟ್ರಿಕ್ ಕಾರ್ಡ್ ಶಾರ್ಟ್ ಶುಡ್ ಬಿ ಚೆಕ್ಡ್ ವಿತ್ ಈಚ್ ಯೂಸ್ ಆಫ್ ಎ ಪವರ್ ಟೂಲ್. ಅದು ಎಲೆಕ್ಟ್ರಿಕಲ್ ಕಾರ್ಡ್ಸ್ ಇರ್ಬೋದು ಅಥವಾ ಏರ್ ಹೋಸ್ ಪೈಪ್ ಇರ್ಬೋದು, ಪ್ರತಿ ಬಾರಿ ಅದನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಚೆಕ್ ಮಾಡುತ್ತೆ. A bad power cord can be dangerous and should be replaced before the tool is used again. For more information about power cords, ಪವರ್ ಕಾರ್ಡ್ಸ್ ಬಗ್ಗೆ ನೀವು ಹೋಗಿ ನೀವು ಇಂಟರ್ನೆಟ್ ನಲ್ಲಿ ಈ ಪವರ್ ಕಾರ್ಡ್ ಮೇಂಟೆನೆನ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಯಾವ್ದು ಡ್ಯಾಮೇಜ್ ಇದ್ರೆ ಆ ವೈರ್ ನಲ್ಲಿ ಅದನ್ನ ರೀಪ್ಲೇಸ್ ಮಾಡಿ, ಅದೇ ರೀತಿ ನೀವೇನು ಅದನ್ನ ಕಂಟಿನ್ಯೂ ಆಗಿ ಯೂಸ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಕೀಪ್ ಬ್ಲೇಡ್ಸ್ ಅಂಡ್ ಅದರ್ ಕಟಿಂಗ್ ಎಸೆಸರೀಸ್ ಶಾರ್ಪ್. ಅದರಲ್ಲಿ ಇರ್ತಕ್ಕಂಥ ಬ್ಲೇಡ್ಸ್, ಕಟಿಂಗ್ ಶಾರ್ಪ್ ಎಡ್ಜಸ್ ಇದ್ರೆ ಅದನ್ನ ಸೇಫ್ ಆಗಿ ನೋಡ್ಕೊಳ್ಳಿ. ಚೆಕ್ ದ ಬಿಟ್ಸ್ ಅಂಡ್ ಅದರ್ ಎಸೆಸರೀಸ್ ಫಾರ್ ವಿಯರ್ ಅಂಡ್ ಟಿಯರ್ ಡ್ಯಾಮೇಜ್. ಪ್ರತಿಯೊಂದು ಆ ಬಿಟ್ಸ್ ಗಳೆಲ್ಲ ಇರ್ತದೆ, ಸ್ಕ್ರೂ ಡ್ರೈವರ್ದು ಬಿಟ್ಸ್ ಎಲ್ಲ ಬರುತ್ತಲ್ಲ, ಅದೇನಾದ್ರು ಡ್ಯಾಮೇಜ್ ಇದ್ರೆ ಅದನ್ನ ರೀಪ್ಲೇಸ್ ಮಾಡ್ಕೊಳ್ಳಿ, ವಿಯರ್ ಅಂಡ್ ಟಿಯರ್ ಆಗಿದ್ರೆ. ಫಾಲೋ ಎನಿ ಅದರ್ ಮೇಂಟೆನೆನ್ಸ್ ಗೈಡ್ಲೈನ್ಸ್ ಫಾರ್ ಎ ಟೂಲ್ ಆಫ್ ಮೆಷಿನ್, ಎಕ್ಸ್ಪ್ಲೈನ್ ಇಟ್ ಇಸ್ ಯೂಸರ್ ಮ್ಯಾನ್. ಇದ್ರ ಜೊತೆಗೆ ಪ್ರತಿಯೊಂದು ಟೂಲ್ ಅನ್ನ, ಪವರ್ ಟೂಲ್ ಅನ್ನು ತಂದಾಗ ನಿಮ್ಗೆ ಏನ್ ಕೊಟ್ಟಿರ್ತಾನೆ, ಒಂದು ಯೂಸರ್ ಮ್ಯಾನ್ಯಲ್ ಕೊಟ್ಟಿರ್ತಾನೆ. ಆ ಯೂಸರ್ ಮ್ಯಾನ್ಯಲ್ ನಲ್ಲಿ ಮಕ್ಕಳೇ ಅದು ಬೇರೆ ಏನಾದ್ರು ಸೇಫ್ಟಿ ಅಥವಾ ಬೇರೆ ಏನಾದ್ರು ಲುಬ್ರಿಕೇಶನ್ಸ್ ಅದ್ರ ಬೇರೆ ಏನಾದ್ರು ಅದ್ರ ಬಗ್ಗೆ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಆ ಗೈಡ್ಲೈನ್ಸ್ ಅನ್ನು ಕೂಡ ನಾವು ಫಾಲೋ ಮಾಡಬೇಕಾಗುತ್ತೆ.
Like cars, replacing the parts. Like cars and other machinery, see, many power tools parts are designed for wear and replacement. The expected service life of a power tool takes the replacement of certain parts into account. ಇಲ್ಲಿ ಮಕ್ಕಳೇ, ಆ, ನಮ್ಮ ಕಾರ್ ಇರ್ಬೋದು ಅಥವಾ ಮೆಷಿನರಿ ಇರ್ಬೋದು, ಇಲ್ಲಿ ಅನೇಕ ಪವರ್ ಟೂಲ್ಸ್ ನಾವು ಬಳಸ್ತೀವಿ, ಡಿಸೈನ್ ಮಾಡಿರ್ತಾರೆ. ಬಟ್ ಏನಾಗುತ್ತೆ, ಇದು ವಿಯರ್ ಅಂಡ್ ಟಿಯರ್ ಆಗ್ತಾ ಇರುತ್ತೆ, ರೀಪ್ಲೇಸ್ಮೆಂಟ್ ಅನ್ನ ಕೂಡ ನಾವು ಮಾಡಬೇಕಾಗುತ್ತೆ. ಪ್ರತಿಯೊಂದಕ್ಕೂ ಒಂದು ಸರ್ವಿಸ್ ಲೈಫ್ ಅಂತ ಇರ್ತದೆ ಪವರ್ ಟೂಲ್ಗೆ. ಅದು ಆ ಲೈಫ್ ಆದ್ಮೇಲೆ ನಾವೇನ್ ಮಾಡ್ಬೇಕಾಗುತ್ತೆ, ಅದನ್ನ ರೀಪ್ಲೇಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಸಮ್ ಎಕ್ಸಾಂಪಲ್ಸ್ ಆಫ್ ಪಾರ್ಟ್ಸ್ ದಟ್ ಕಾಮನ್ಲಿ ನೀಡ್ ಟು ಬಿ ರಿಪ್ಲೇಸ್ಡ್ ಆನ್ ಪವರ್ ಟೂಲ್ಸ್ ಆರ್, ಸಾಮಾನ್ಯವಾಗಿ ನಿಮ್ಮ ಪವರ್ ಟೂಲ್ಸ್ ನಲ್ಲಿ ಮೋಟರ್ ಇರ್ತದಲ್ಲ, ಅಲ್ಲಿ ಕಾರ್ಬನ್ ಬ್ರಷಸ್ ಇರುತ್ತೆ, ಸ್ವಿಚ್, ಪವರ್ ಕಾರ್ಡ್ಸು ಅಂದ್ರೆ ಕೇಬಲ್ಸು, ಅಸೆಸರೀಸ್ ಲೈಕ್ ಬೇರಿಂಗ್ ಇರ್ಬೋದು, ಟೈರ್ಸ್ ಇರ್ಬೋದು. Performing the checks and maintenance suggested in the section above is important for catching the tool performance issue right when they start acting up. ಅಂದ್ರೆ ಇವೆಲ್ಲವನ್ನ ಸಣ್ಣ ಪುಟ್ಟದ್ದೇನಾದ್ರೂ ರೀಪ್ಲೇಸ್ ಮಾಡೋದಿದ್ರೆ ಸರ್ವಿಸ್ ಲೈಫ್ ನಲ್ಲಿ ರೀಪ್ಲೇಸ್ ಮಾಡಿದ್ರೆ ಅದು ದೀರ್ಘ ಬಾಳಿಕೆ ಬರುತ್ತೆ. ಮೇಕಿಂಗ್ ಟೂಲ್ ರಿಪೇರ್ಸ್ ಅಟ್ ದ ಫಸ್ಟ್ ಸೈನ್ ಆಫ್ ಪರ್ಫಾರ್ಮೆನ್ಸ್ ಟ್ರಬಲ್ ಕ್ಯಾನ್ ಪ್ರಿವೆಂಟ್ ಡ್ಯಾಮೇಜ್ ಟು ಅದರ್ ಪಾರ್ಟ್ಸ್ ಆಫ್ ದ ಮೆಷಿನ್ ಟೂಲ್. ಅಂದ್ರೆ ನೀವು ಟೂಲ್ಸ್ ಅನ್ನ ಸರಿಯಾಗಿ ಮೇಂಟೈನ್ ಮಾಡಿ, ಏನಾದ್ರು ಪಾರ್ಟ್ಸ್ ಏನಾರ ಹೋಗಿದ್ರೆ ಲೈಕ್ ಕಾರ್ಬನ್ ಬ್ರಷ್, ಸ್ವಿಚ್, ಪವರ್ ಕಾರ್ಡ್ಸ್, ಬೇರಿಂಗ್ಸ್ ಈ ತರದ್ ಏನಾರ ಹೋಗಿದ್ರೆ ಅವುಗಳನ್ನ ಚೇಂಜ್ ಮಾಡ್ಕೊಂಡಿದ್ರೆ ಫಸ್ಟ್ ಸೈನ್ ನಲ್ಲಿ ನಿಮ್ಮ ಪವರ್ ಟೂಲ್ ಏನ್ ಬರುತ್ತೆ, ಚೆನ್ನಾಗಿ ಓಡುತ್ತೆ. ಡ್ಯಾಮೇಜ್ ಆಗೋದನ್ನ ನಾವೇನ್ ಮಾಡ್ಬೋದು, ಅವಾಯ್ಡ್ ಅನ್ನ ಮಾಡ್ಬೋದು. ಇಷ್ಟು ಮಕ್ಕಳೇ ಪವರ್ ಟೂಲ್ಸ್ ಬಗ್ಗೆ ದೀರ್ಘವಾಗಿ ನಾನು ನಿಮ್ಮ ಹತ್ರ ಚರ್ಚೆನ ಮಾಡಿದ್ದೀನಿ. ಥ್ಯಾಂಕ್ಸ್ ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ರಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗ್ಲಿ ಮಕ್ಕಳೇ. ಇದರಲ್ಲಿ ಅನೇಕ MCQ ಕ್ವಶನ್ಸ್ ಇದೆ. ಎಲ್ಲ MCQ ಕ್ವಶನ್ಸ್ ಅಟೆಂಡ್ ಮಾಡಿ ನಿಮ್ಗೆ ಕಳಿಸಿದ್ದೀನಿ. ಏನಾದ್ರು ಡೌಟ್ಸ್ ಇದ್ರೆ ನನ್ನ ಹತ್ರ ಕ್ಲಾರಿಫೈ ಮಾಡ್ಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ ಮಕ್ಕಳೇ.